ಸಾರೆ ದೇವ್ರನ್ನ ಆರಾಧನೆ ಮಾಡಿದ್ದೀರಾ? ದೇವ್ರು ಇವತ್ತು ನಿಮಗೆ ದೊಡ್ಡ ಬಿಡುಗೆಯನ್ನು ಕೊಡೋಕೆ ಹೋಗ್ತಾ ಇದ್ದಾನೆ. ಹಲ್ಲೇಲೂಯ, ಸ್ತೋತ್ರ. ಸೊ ಈಗ ಸಾಕ್ಷಿಯ ಸಮಯ. ಅಭಿರಾಮಿ ಸಿಸ್ಟರ್ ಬಂದು ಸಾಕ್ಷಿ ಹೇಳ್ತಾರೆ. ಸೊ ಅದಾದಮೇಲೆ ನಾವು ಎರಡು ಪ್ರೇಯರ್ ರಿಕ್ವೆಸ್ಟ್ ಹೇಳಬೇಕಿತ್ತು. ಯಾಕಂದರೆ ಚೋಳನಾಯಕನಹಳ್ಳಿಯಿಂದ ಮಿನಿಸ್ಟರ್ ಬಂದು ಹಾಮಿ ಕೊಟ್ಟಿದ್ದಾರೆ, ನಾಳೆಯಿಂದ ಕಾಲಮ್ಸ್ ಹಾಕ್ತಾರೆ. ಕಾಲಮ್ಸ್ ಅಂದರೆ ಪಿಲ್ಲರ್ ಹಾಕ್ತಾರೆ ಅಂತ. ಎಲ್ಲರೂ ಜೋರಾಗಿ ಹಲ್ಲೇಲೂಯ, ದೇವ್ರಿಗೆ ಸ್ತೋತ್ರ ಹೇಳೋಣ. ಹಲ್ಲೇಲೂಯ. ಹೌದಲ್ವ? ಎಷ್ಟೋ ಇಕ್ಕಟ್ಟು, ಮನೆ ಒಡೆದಾಗ್ತಾಯಿದ್ರು, ಮನೆ ಬಾಗಿಲಿಲ್ಲ. ಆದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅದೇ ರೀತಿ SSLC ಎಕ್ಸಾಮ್ಸು ನಮ್ಮ ಸಭೆಯಿಂದ ಸುಮಾರು ಮಕ್ಕಳೆಲ್ಲ SSLC ಎಕ್ಸಾಮ್ಸ್ ಬರೀತಾ ಇದ್ದಾರೆ. ಸೊ ಯಾರೊಬ್ಬರು ಫೇಲ್ ಆಗದಾಗೆ ದೇವರ ಸಮ್ಮುಖದಲ್ಲಿ ಅವ್ರಿಗೆ ಜ್ಞಾನ ಇಲ್ಲದೆ ಇರೋರು ಜ್ಞಾನವನ್ನು ಕೇಳಿ ನಾನು ಕೊಡ್ತೀನಿ ಅಂತ ದೇವ್ರು ಹೇಳಿದ್ದಾರೆ. ಸೊ ಅವೆರಡಕ್ಕೋಸ್ಕರ ಸಾಕ್ಷಿ ಆದಮೇಲೆ ಅವೆರಡು ವಿಷಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ದೇವ್ರ ಬಗ್ಗೆ ಸಾಕ್ಷಿ ಹೇಳ್ಬೇಕಾದ್ರೆ ದಿನ ಹೇಳ್ಬೋದು, ಅಷ್ಟೊಂದು ಮಾಡ್ತಾ ಇದ್ದಾರೆ. ನಮಗಂತ ಪ್ರತಿದಿನ ಮಾಡ್ತಾ ಇದ್ದಾರೆ. ನಮ್ಮ ಮಗಳಿಗೆ ತುಂಬ ಮೇಲೆಲ್ಲ ಅಲರ್ಜಿ ಆಗಿತ್ತು. ಅದು ಒಂದು 3 ತಿಂಗಳು ತನಕ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ಲು, ವಾಸಿ ಆಗಿಲ್ಲ. ಮತ್ತು ಇಲ್ಲಿ ಮತ್ತಿಕರೆ ಫುಲ್ಲು ಒಂದು 3 ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀವಿ, ಮತ್ತು ರಾಮೇದ್ರಲ್ಲೂ ತೋರಿಸಿದ್ವಿ, ವಾಸಿ ಆಗಿಲ್ಲ. ಆಮೇಲೆ ಆಯಿಲ್ ತೊಗೊಂಡು ಹಾಕೋಣ, ನಮ್ಮ ಚರ್ಚಲ್ಲಿ ಪ್ರೇಯರ್ ಮಾಡಿ ಆಯಿಲ್ ತೊಗೊಂಡು ಹಾಕೋಣ ಅಂತ ಹಂಗಾಗ್ತಾ ಇದ್ದೆ. ಆದರೂ ವಾಸಿ ಆಗಿಲ್ಲ. ನನಗೆ ಯಾಕೆ ಆಯಿಲ್ ಹಾಕಿ ವಾಸಿ ಆಗಿಲ್ಲ ಅಂತ ಬೇಜಾರು ನನಗೆ. ಆಮೇಲೆ ಸಿಸ್ಟರ್ ಹತ್ರ ಹೇಳಿದ್ದರು, ಸಿಸ್ಟರ್ ಮತ್ತು ಆಂಟಿ ಹತ್ರನೂ ಹೇಳಿದ್ದೆ, ನಮ್ಮ ಆಂಟಿ ಹತ್ರ. ಅವಾಗ ಸಿಸ್ಟ್ರು ಒಂದು ಹೇಳಿದ್ರು ನನಗೆ, ಹಚ್ಚೋದು ಮುಖ್ಯ ಅಲ್ಲ, ನಂಬಿಕೆಯಿಂದ ವಿಶ್ವಾಸದಿಂದ ಹಚ್ಚಬೇಕು ಅಂತ. ಅವ್ರು ಹೇಳಿರೋದು ಕರೆಕ್ಟು. ನಾನು ಹಚ್ಚಿದ್ದೆ, ಆದರೆ ನನಗೆ ನಂಬಿಕೆ ಇಲ್ಲ ಇದು ವಾಸಿ ಆಗುತ್ತೋ ಇಲ್ವೋ ಅಂತ ಮನಸ್ಸಲ್ಲಿ ಎರಡಿತ್ತು ನನಗೆ. ಆಮೇಲೆ ನಾನು ದೇವ್ರ ಹತ್ರ ಸಾರಿ ಕೇಳಿದೆ, ನಾನು ಹಂಗೆ ನೆನೆಸಿರೋದು ತಪ್ಪು ನಂದು. ಇನ್ನು ಮುಂದಕ್ಕೆ ಆದರೆ ತುಂಬ ಆಯಿತು. ಒಂದು ದಿವಸಕ್ಕೆ ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು ಅವಳಿಗೆ. ನನಗೇನಾದರೆ ಸತ್ತೋಗ್ಬಿಡ್ತಲ್ಲ ಏನೋ ಅಂತ ಭಯ ಆಗ್ಬಿಟ್ಟಿತ್ತು. ಇಲ್ಲಿ ಬಾಬು ಫಸ್ಟೆಲ್ಲ ತುಂಬ ಪ್ರೇಯರ್ ಮಾಡಿದ್ದಾರೆ ಅವ್ರಿಗೆ. ಆಮೇಲೆ ನಾನು ಏನೇ ಆದ್ರೆ ಇನ್ನು ಮುಂದಕ್ಕೆ ಹಾಸ್ಪಿಟ್ಲ್ ಹೋಗಲ್ಲ, ನಿಮ್ಮದು ಪ್ರೇಯರ್ ಮಾಡಿರೋದು ಆಯಿಲ್ ಮಾತ್ರ ಹಚ್ಚೋದು, ನಾನು ಏನೇ ಆಗಲಿ ದೇವರೇ ನಿಮ್ಮ ಕೈಯಲ್ಲಿ ಒಪ್ಕೊಡ್ತಾ ಇದ್ದೀನಿ ಅಂತ ಬಿಟ್ಬಿಟ್ಟೆ. ಒಂದೇ ನೈಟು, ಇವತ್ತು ನೈಟ್ ಫುಲ್ಲು ನಾನು ಹತ್ತಿದ್ದೆ ಪ್ರೇಯರ್ ಮಾಡಿಕೊಂಡು, ಫುಲ್ಲು ಮುಖ ಎಲ್ಲ ಊದಿತ್ತು, ಫೋಟೋ ಎಲ್ಲ ಎತ್ತಿಟ್ಟಿದ್ದೀನಿ ನಾನು. ಆಮೇಲೆ ಬೆಳಗ್ಗೆ ಎದ್ದು ಪ್ರೇಯರ್ ಎಲ್ಲ ಆಗಿ ನೈಟ್ ಮಲಗ್ಬಿಟ್ಟೆ. ಬೆಳಗ್ಗೆ ಎದ್ದು ನೋಡಿದ್ರೆ ಒಂದು ಇಲ್ಲ, ಫುಲ್ಲು ವಾಸಿಯಾಗಿತ್ತು ಅವಳಿಗೆ, ಏನೂ ಇಲ್ಲ. ಈ ಥರ ಹೇಳೋವಾಗ ನಾನು ಫಸ್ಟ್ ಈ ಚರ್ಚಿಗೆ ಬರೋವಾಗ ಈ ಥರ ಸಾಕ್ಷಿ ಹೇಳೋವಾಗ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು, ಇವ್ರು ಹೇಳೋದೆಲ್ಲ ನಿಜನಾ, ಸುಮ್ಮನೆ ಹೇಳ್ತಾರೋ ಏನೋ ಅಂತ. ಆದರೆ ಅವ್ರವ್ರಿಗೆ ಈ ಥರ ನಡೆಯೋವಾಗಲೇ ಅದ್ರ ಬಗ್ಗೆ ಅದು ಅವ್ರಿಗೆ ಗೊತ್ತಾಗೋದು. ನಾನು ಆ ಥರ ನೆನೆಸ್ಕೊಂಡಿರೋದಕ್ಕೆ ಏನೋ ದೇವ್ರು ನನಗೆ ಪರೀಕ್ಷೆ ಕೊಟ್ಟಿದ್ರು. ಪೂರ್ಣವಾಗಿ ದೇವ್ರನ್ನ ನಂಬಿದ್ರೆ ಖಂಡಿತಾಗಿ ನಮ್ಮ ಜೊತೆಯಲ್ಲೇ ಅವ್ರು ಇರ್ತಾರೆ. ಈಗ ಈ ವೀಕಲ್ಲೂ ನನಗೆ ತುಂಬ ಅವರು ಕೃಪೆಯಿಂದ ನನಗೆ ತುಂಬ ಆಗಿದೆ. ನನ್ನ ಮಗಳು ಲಾಸ್ಟ್ ಎಕ್ಸಾಮಲ್ಲೂ ತುಂಬ ಡಲ್ಲಾಗಿದ್ಲು, ಹತ್ತಿದ್ದೆ ನಾನು ಇಲ್ಲಿ ಬಂದು ಪ್ರೇಯರೆಲ್ಲ ಮಾಡಿಸ್ಕೊಂಡು ಹೋಗಿದ್ದೆ. ಈಗ ಎಕ್ಸಾಮ್ದು ರಿಸಲ್ಟ್ ಬಂದಿತ್ತು, ಅವಳಿಗೆ ಆಕ್ಸಿಡೆ ಆಯಿತು. ಫುಲ್ ಮಾರ್ಕ್ ತಗೊಂಡಿದ್ದಾಳೆ, ಪಾಸ್ ಆಗಿದ್ದಾಳೆ. ಅವಳಿಗೆ ನಂಬೋಕ್ಕಾಗ್ತಾ ಇಲ್ಲ. ರಿಪೋರ್ಟ್ ಕಾರ್ಡ್ ಓಪನ್ ಮಾಡಿಬಿಟ್ಟು ನಾನು ಕಟ್ಕೊಂಡು ಅಳ್ತಾ ಇದ್ಲು, ಅಮ್ಮ ದೇವ್ರ ಕೃಪೆ ನಾನು ಎಷ್ಟು ಮಾರ್ಕ್ ತೊಗೊಂಡಿದ್ದೀನಿ, ನಂಬೋಕ್ಕೆ ಆಗ್ತಾ ಇಲ್ಲ ಅಂತ. ಆಮೇಲೆ ಲಾಸ್ಟ್ ವೀಕು ಬಾಬಾ ಫಸ್ಟ್ ಹೇಳಿದ್ರಲ್ಲ, ಫುಡ್ ಆಫೀಸಲ್ಲಿ ಒಂದು ಆಯಿತು ಅಂತ. ಅದು ನಂದೇ, ಏನಾದರೆ ನಂದು APL ಕಾರ್ಡ್ ಇತ್ತು, BPL ಆಗಿತ್ತು. ಅದು ಸ್ವಲ್ಪ ಕಷ್ಟದಿಂದ ನಾನು ಹೋಗಿಲ್ಲ. ಸರಿ ಹೋಗೋಣ ಅಂತ ಹೋಗಿದ್ದೆ. ಅವಾಗ ಏನಾಯ್ತು ಅಂದರೆ ಅವರು ಇನ್ಕಮಿಂಗ್ ಸರ್ಟಿಫಿಕೇಟ್ ಕೇಳಿದ್ರು. ನಾನು ಇಲ್ಲಿಂದ ಹೋಗೋದಕ್ಕೆ 100 ರೂಪಾಯಿನೂ ಇಲ್ಲ ನನ್ನ ಹತ್ರ, ನಿಜ ನಾನಿರೋದು ಈಗ ಹಂಗೆ. ಇಲ್ಲಿಂದ ಮಲ್ಲೇಶ್ವರಂ ಹೋಗ್ಬಿಟ್ಟು ಅಲ್ಲಿಂದ ಫುಡ್ ಆಫೀಸ್ಗೆ ನಡ್ಕೊಂಡೇ ಹೋಗಿರೋದು ನಾನು. ಹೋಗ್ಬಿಟ್ಟು ಅಲ್ಲಿ ಫುಡ್ ಆಫೀಸಲ್ಲಿ ಇನ್ಸ್ಪೆಕ್ಟ್ರ್ ಬಂದಿದ್ರು. ಅವರು, ನೀವು ಬಡವ್ರಂತ ಹೆಂಗೆ ನಂಬೋದು, ನಮಗೆ ಅದು ಬೇಕೇ ಬೇಕು, ನಾವು ಕೊಡಬೇಕು ಸರ್ಕಾರಕ್ಕೆ ಅಂತ. ನನ್ನ ಕೈಗೆ ನಾನು ಅವ್ರಿಗೆ ಅಂದೆ, ನನಗೆ ದುಡ್ಡಿಲ್ಲ ನನ್ನ ಕೈಯಲ್ಲಿ, ನಾನು ಹೋಗ್ಬಿಟ್ಟು ಈಗ ಇನ್ಕಮಿಂಗ್ ಸರ್ಟಿಫಿಕೇಟ್ ತೊಗೊಂಬರ್ಬೇಕಾದ್ರೆ 1000 ರೂಪಾಯಿ ಮೇಲಾಗುತ್ತೆ ಸರ್, ನನ್ನ ಕೈಯಲ್ಲಿ ಆಗಲ್ಲ ಅಂತ. ನಾನೇನು ಮಾಡೋಕ್ಕಾಗಲ್ಲ, ನೀವು ಕೊಡಲೇಬೇಕು ಅಂತ ಹೇಳಿದ್ರು. ಆಮೇಲೆ ನಾನೇನು ಮಾಡಿದೆ, ಏನೂ ಮಾಡಿಲ್ಲ, ಹೋಗ್ಬಿಟ್ಟು ಒಂದು 5 ನಿಮಿಷ ಕೂತ್ಕೊಂಡು ಪ್ರೇಯರ್ ಮಾಡಿದೆ. ದೇವ್ರೆ, ನನ್ನ ಹತ್ರ 1 ರೂಪಾಯಿನೂ ಇಲ್ಲ, ಇನ್ಕಮಿಂಗ್ ಸರ್ಟಿಫಿಕೇಟ್ ತಗೊಳ್ಳೋಕ್ಕೆ ನನಗೆ ಆಗೋದಿಲ್ಲ, ನಿಮ್ಮ ಕೈಯಲ್ಲಿ ಒಪ್ಕೊಡ್ತಾ ಇದ್ದೀನಿ. ನಾನು ಒಂದು ದಿವಸ ರಜಾ ಹಾಕಿ ಬಂದಿದ್ದೀನಿ, 300 ರೂಪಾಯಿ ಹೋಗುತ್ತೆ ಒಂದು ದಿವಸ ನಾನು ರಜಾ ಹಾಕಿದ್ರೆ. ನಿಮ್ಮ ಕೃಪೆಯಿಂದ ಇದು ಆಗಲೇಬೇಕು, ನಾನು ಇಷ್ಟು ದೂರ ಬಂದಿದ್ದೀನಿ ಅಂತ. 5 ನಿಮಿಷ ಅಷ್ಟೇ. ಪಕ್ಕದ್ರಲ್ಲಿ ಇನ್ನೊಂದು ಸರ್ ಇದ್ದರು, ಅವು ಕೈ ತೋರಿಸಿ ನನ್ನನ್ನು ಕರೆದು, ಏನು ಬೇಡಮ್ಮ ಕೊಟ್ಟೋಗಿ ನಾನು ಮಾಡಿಕೊಡ್ತೀನಿ ಅಂತ ಅವರೇ ಹೇಳಿದ್ರು. ತಕ್ಷಣ ಅಲ್ಲೇ ದೇವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಬಿಟ್ಟು ಮನೆಗೆ ಬಂದೆ.
ತುಂಬ ಮಾಡ್ತಾರೆ. ಆದರೆ ಎಲ್ಲರೂ ನಂಬಿಕೆಯಿಂದ ವಿಶ್ವಾಸದಿಂದ ದೇವ್ರನ್ನ ನಂಬಿ ಬನ್ನಿ, ಪ್ರೇಯರ್ ಮಾಡಿ ಯಾವತ್ತೂ ಬಿಟ್ಟು ಹೋಗಬೇಡಿ ದೇವ್ರನ್ನ. ನನಗಂತ ತುಂಬ ಮಾಡ್ತಾ ಇದ್ದಾರೆ. ನಾನು ಇನ್ನೂ ಸಾಕ್ಷಿ ಹೇಳ್ಬೇಕಾದ್ರೆ ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಬರೋವಾಗೆಲ್ಲ ಹೇಳ್ಬೋದು, ಟೈಮ್ ಇರೋವಾಗೆಲ್ಲ ಹೇಳ್ಬೋದು. ದೇವ್ರಿಗೆ ವಂದನೆ. ಈ ಥರ ನಮಗೆ ತುಂಬ ಮಾಡ್ತಾ ಇದ್ದಾರೆ. ನಮಗೋಸ್ಕರ ಎಲ್ಲರೂ ಪ್ರೇಯರ್ ಮಾಡಿ. ನಾವು ತುಂಬ ಕಷ್ಟದಲ್ಲಿದ್ದು ಈಗ ನಿಂತ್ಕೊಂಡಿದ್ದೀನಾದ್ರೆ ಇಲ್ಲಿರೋ ದೇವ್ರಿಂದಾನೆ. ಯಾವತ್ತೋ ನಾನು ಸೆತ್ತೋಗೋಕೆ ಆಯಿತು. ಇಲ್ಲಿರೋರು ನಮ್ಮ ಸಿಸ್ಟ್ರಿಗೆಲ್ಲ ಗೊತ್ತು, ಪ್ರೇಯರ್ ಮಾಡಿದ್ರು. ಇಲ್ಲಿ ನಿಂತಿದ್ದೀನಾದ್ರೆ ನಮ್ಮ ದೇವ್ರಿನ ಕೃಪೆಯಿಂದಾನೆ. ಎಲ್ಲರೂ ನಂಬಿಕೆಯಿಂದ ಬನ್ನಿ, ಪ್ರೇಯರ್ ಮಾಡಿ, ದೇವ್ರು ಮಾಡೇ ಮಾಡ್ತಾರೆ. ಥ್ಯಾಂಕ್ಸ್. ಬೈಬಲ್ ವಾಕ್ಯ ಹೇಳುತ್ತೆ, ಕುದುರೆಯನ್ನ ಯುದ್ಧಕ್ಕೆ ಎಷ್ಟು ಅಭ್ಯಾಸ ಮಾಡಿದ್ರು ಜಯ ದೇವರಿಂದನೇ ಬರೋದು ಎಂಬುದಾಗಿ. ಸೊ ಈ ಸತಿ ಯಾರೆಲ್ಲ ಮಕ್ಕಳು ಇಲ್ಲಿಂದ ಎಕ್ಸಾಮ್ ಬರೀತಾರೋ ಅವ್ರಿಗೆಲ್ಲ ಒಳ್ಳೆ ಮಾರ್ಕಲ್ಲಿ ಪಾಸ್ ಆಗುವಂತೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಾವು ಪ್ರೇಯರ್ ಮಾಡೋಣ. ಹಲ್ಲೆಲೂಯಾ. ಸೊ ಇವತ್ತು ನಮ್ಮ ಮೊದಲಿ ಸಮಯ ಕಮ್ಮಿ ಇರೋದ್ರಿಂದ ನಾವು ದೇವರ ವಾಕ್ಯವನ್ನು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ರಿ. ಪ್ರೈಸ್ ಲಾರ್ಡ್. ಇವತ್ತು ನಾವು ಧ್ಯಾನಿಸುವಂಥ ದೇವರ ವಿಷಯ ಒಂದು ವ್ಯಕ್ತಿ ದೇವರ ಜೊತೆ ನಡೀಬೇಕು, ದೇವ್ರ ಪ್ರಸನ್ನತೆಯನ್ನು ಅನುಭವಿಸಬೇಕು, ದೇವರು ಯಾವಾಗಲೂ ಅವನ ಜೊತೆ ಇರಬೇಕು, ದೇವರ ಸ್ವರ ಅವನಿಗೆ ಕೇಳಬೇಕು, ದೇವರ ಪ್ರಸನ್ನತೆ ಅವನು ಅನುಭವಿಸಬೇಕು ಅಂದರೆ ಅವನ ಜೀವಿತದಲ್ಲಿ ತುಂಬ ಅವನು ಮಾಡಬೇಕಾದ್ರೆ ಒಂದು ಕಾರ್ಯ ಬೈಬಲಿಂದ ತಿಳಿಸಿ ನಾನು ಇವತ್ತಿನ ಸಂದೇಶವನ್ನು ನಿಲ್ಲಿಸ್ಲಿಕ್ಕೆ ಬಯಸ್ತೀನಿ. ಓದನ 2 ಕೊರಿಂಥದವರಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯ ಅದರ ಮೊದಲನೇ ವಾಕ್ಯ. 7ನೇ ಅಧ್ಯಾಯದ ಮೊದಲನೇ ವಾಕ್ಯ. Therefore, since we have these promises, dear friends, let us purify ourselves from everything that contaminates body and spirit, perfect holiness out of reverence for God. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಓಕೆ, ಈ ವಾಗ್ದಾನಗಳು ಇರುವುದರಿಂದ ಏನು ವಾಗ್ದಾನ? ಅನೇಕ ವಾಗ್ದಾನಗಳಿದೆ, ಬಟ್ ಮುಖ್ಯವಾದ ವಾಗ್ದಾನ 2 ಕೊರಿಂಥದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯದ 16ನೇ ವಾಕ್ಯ 17ನೇ ವಾಕ್ಯವನ್ನು ಓದೋಣ. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನೂ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಆದಿಕಾಂಡ ಪುಸ್ತಕ 12 ಮೊದಲನೇ ವಾಕ್ಯ. ಸೊ ದೇವರಿಲ್ಲಿ ಅಬ್ರಹಾಮ ನೋಡಿ ಹೇಳ್ತಾರೆ, ಅಬ್ರಹಾಮ್, ನಾನು ನಿನ್ನ ಆಶೀರ್ವದಿಸ್ತೀನಿ, ಬಟ್ ನೀನು ಆಶೀರ್ವಾದವಾಗಿರ್ತೀಯ, ನಿನ್ನ ಮುಖಾಂತರ ಅನೇಕರು ಆಶೀರ್ವದಿಸಲ್ಪಡ್ತಾರೆ, ನಿನ್ನನ್ನು ಆಶೀರ್ವದಿಸೋರು ನಾನು ಆಶೀರ್ವದಿಸ್ತೀನಿ, ನಿನ್ನ ಶಪಿಸೋರು ನಾನು ಶಪಿಸ್ತೀನಿ, ನೀನೇ ಒಂದು ಆಶೀರ್ವಾದವಾಗಿರ್ತೀಯ, ನಿನ್ನ ಮುಖಾಂತರ ಭೂಮಿಯ ಎಲ್ಲ ದೇಶಗಳು ಆಶೀರ್ವದಿಸಲ್ಪಟ್ಟಿರುತ್ತೆ ಅಂತೆಲ್ಲ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ. ಬಟ್ ಈ ವಾಗ್ದಾನ ಯಾವಾಗ ಅಬ್ರಹಾಮಲ್ಲಿ ನೆರವೇರಿತು ಅಂದರೆ, ದೇವರು ಅಬ್ರಹಾಮ ನೋಡಿ ಹೇಳ್ತಾ ಇದ್ದಾರೆ, ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯವರನ್ನ ನೀನು ಬಿಡಬೇಕು. ನೀನು ಬಿಟ್ಟರೆ ಈ ಎಲ್ಲ ಆಶೀರ್ವಾದವನ್ನು ನಾನು ನಿನಗೆ ಕೊಡ್ತೀನಿ. ಸೊ ಬೈಬಲಲ್ಲಿ ಹೆಂಗೆ ಆಶೀರ್ವಾದ ಸಿಕ್ಕುತ್ತೆ ಅಂದರೆ, ಅನೇಕರಿಗೆ ಆಶೀರ್ವಾದ, ಪಾಸ್ಟರ್ ನಮಗೆ ಮನೆ ಸಿಗಬೇಕು, ನಮಗೆ ಒಳ್ಳೆ ದುಡ್ಡು, ಒಳ್ಳೆ ಸಂಬಳ ಸಿಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಕಲ್ಲಿ ಪಾಸ್ ಆಗಬೇಕು, ನಮಗೆ ಕೈ ತುಂಬ ದುಡ್ಡಿರಬೇಕು, ಇದೆಲ್ಲರೂ ಆಸೆ ಪಡುವಂಥ ಆಶೀರ್ವಾದ. ಇಲ್ಲಿ ದೇವರು ಅಬ್ರಹಾಮ್ ನೋಡಿ ಹೇಳ್ತಾರೆ, ಅಬ್ರಹಾಮಿಗೆ ದೇವರು ಇದು ಮಾತಾಡುವಾಗ ಅವನಿಗೆ ಮಕ್ಕಳಿರಲಿಲ್ಲ. ಸೊ ಅವನು ಒಂದೇ ಒಂದು ಆಸೆ ಏನಂದರೆ, ದೇವರೇ ನನಗೊಂದು ಮಗು ಸಿಕ್ಕಿದ್ರೆ ಸಾಕು. ಆ ಟೈಮಲ್ಲಿ ದೇವರು ಅಬ್ರಹಾಮ ನೋಡಿ ಹೇಳ್ತಾರೆ, ಅಬ್ರಹಾಮ್, ನೀನು ಇದೆಲ್ಲ ಬಿಡುವುದಾದರೆ ಏನು, ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆ ಮನೆಯನ್ನೆಲ್ಲ ಬಿಟ್ಟರೆ ನಾನು ನಿನಗೆ ಒಂದು ಮಗು ಅಲ್ಲ, ಆಕಾಶದಲ್ಲಿ ನಕ್ಷತ್ರಗಳ ಹಾಗೆ ಮಕ್ಕಳನ್ನು ಕೊಡ್ತೀನಿ. ಆಮೇಲೆ ದೇವ್ರು ಹೇಳಿದ್ರು, ನಾನು ನಿನ್ನ ಆಶೀರ್ವದಿಸ್ತೀನಿ, ಬಟ್ ನಿನ್ನನ್ನು ನಾನು ಹೇಳೋದೆಲ್ಲ ಬಿಟ್ಟರೆ ನಾನು ನಿನ್ನ ಅಳತೆಯಲ್ಲಿ ಅಲ್ಲ, ನೀನು ಯೋಚನೆ ಮಾಡುವ ರೀತಿಯಲ್ಲ, ನನ್ನ ಅಳತೆಯಲ್ಲಿ ನಾನು ನಿನ್ನ ಆಶೀರ್ವದಿಸ್ತೀನಿ. ಅದು ಹೇಗೆ? ಆಕಾಶದ ನಕ್ಷತ್ರಗಳ ಹಾಗೆ.
ಸೊ ಅನೇಕರಿಗೂ ಒಂದು ಆಸೆ ಇದೆ, ದೇವ್ರು ನಮಗೊಂದು ಆಶೀರ್ವಾದ ಬೇಕು ಅಂತ. ಬಟ್ ದೇವ್ರ ಆತ್ಮನ ಹೇಳ್ತಾರೆ, ನೀನು ಯೋಚನೆ ಮಾಡುವಂಥ ಆಶೀರ್ವಾದ ಚಿಕ್ಕದು, ನೀನು ಕೇಳ್ತಾ ಇರೋದು ಚಿಕ್ಕದು, ನೀನು ಕೇಳ್ತಾ ಇರೋದು ಟೆಂಪ್ರವರಿ. ನಾನು ಮಡಗಿರೋದು ಪರ್ಮನೆಂಟು, ನನ್ನ ಅಳತೆಯಲ್ಲಿ, ನಾನು ಉದ್ದೇಶಿಸೋ ರೀತಿಯಲ್ಲಿ. ಹೇಗೆ? ನನ್ನ ಅಳತೆ, ಆಮೇಲೆ ನಿನ್ನ ಗೆದ್ದಲಿಗೆ ಮಾತ್ರ ಅಲ್ಲ, ನಾಕ್ಷಟಲಿಗೆ ಮಾತ್ರ ಅಲ್ಲ, ನನ್ನ ಅಳತೆ ನೀನು ಇಡೀ ಭೂಮಿಗೆ. ನೀನು ನನ್ನ ಪ್ರೀತಿಸ್ತಾ ಇರೋದ್ರಿಂದ, ನನ್ನನ್ನು ಪ್ರೀತಿಸ್ತಾ ಇರೋದ್ರಿಂದ ನೀನು ದೇಶಗಳಿಗೆ ಆಶೀರ್ವಾದವಾಗಿರ್ತೀಯ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಸೊ ಗಾಡ್ಸ್ ಬ್ಲೆಸ್ಸಿಂಗ್ ಕಮ್ಸ್ ಫಾರ್ ಪೀಪಲ್ ಹೂ ಆರ್ ಸೆಪರೇಟೆಡ್ ಫ್ರಮ್ ಸಿನ್. ಯು ಕ್ಯಾನ್ ನಾಟ್, ಯು ವಿಲ್ ಐದರ್ ಲವ್ ಗಾಡ್ ಮೋರ್, and if you love God more, you will hate sin. But if you hate sin, you will go away from God. But you cannot adjust both God and sin. ಅರ್ಥ ಆಯ್ತದೆ? ನಂಬ್ತಾ ಇದ್ದೀನಿ. ದೇವ್ರನ್ನ ಜಾಸ್ತಿ ಪ್ರೀತಿಸೋರು ಪಾಪವನ್ನ ದ್ವೇಷಿಸ್ತಾರೆ. ಪಾಪವನ್ನ ಪ್ರೀತಿಸಿದ್ರೆ ದೇವ್ರನ್ನ ದೂರ ಹೋಗ್ತಾರೆ. ಎರಡೂ ಅಡ್ಜಸ್ಟ್ ಮಾಡೋಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಒಂದು ನಾವು ಚೂಸ್ ಮಾಡಲೇಬೇಕು. ನಾವು ದೇವ್ರನ್ನ ಪ್ರೀತಿಸೋದಾದ್ರೆ ನೀವು ಹೇಗಿದ್ರೂ ಪರವಾಗಿಲ್ಲ, ನೀವು ದೇವ್ರ ಜೊತೆ ನಡೀತಾ ನಡೀತಾ ದೇವರು ನಿಮ್ಮನ್ನು ಶುದ್ಧೀಕರಿಸ್ತಾರೆ. ಸೊ ಒಂದು, ಎಷ್ಟು ಶುದ್ಧೀಕರಣ, ಎಷ್ಟು ನೀವು ಪಾಪದಿಂದ ನಿಮ್ಮನ್ನು ಶುದ್ಧೀಕರಿಸ್ಕೊಳ್ತೀರೋ ಅಷ್ಟು ದೇವರ ಪ್ರಸನ್ನತೆ ಯಾವಾಗಲೂ ನಮ್ಮಲ್ಲಿ ತಂಗಿ ಇರುತ್ತೆ. ಅದೇ ನಾವು 2 ಕೊರಿಂಥದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವೇ ನನ್ನ ಆಲಯವಾಗಿರ್ತೀರಾ, ನಾನು ನಿಮ್ಮಲ್ಲಿ ಯಾವಾಗಲೂ ವಾಸವಾಗಿರ್ತೀನಿ. ಹಲ್ಲೆಲೂಯಾ. ದೊಡ್ಡ ಆಶೀರ್ವಾದ ಏನು? ದೇವರೇ ನಮ್ಮಲ್ಲಿ ವಾಸವಾಗಿರೋದು. ಆಮೇನ್. ಸೊ ನಾನು ನಿಮ್ಮ ಹತ್ರ ಕೇಳ್ತೇನೆ, ನೀವು ಯಾವುದನ್ನ ಜಾಸ್ತಿ ಪ್ರೀತಿಸ್ತಾ ಇದ್ದೀರ? ನಾನು ಹೇಳ್ತೇನೆ, ದೇವರ ಕೆಲಸಕ್ಕಿಂತ, ನನ್ನ ಕುಟುಂಬಕ್ಕಿಂತ, ದುಡ್ಡಕ್ಕಿಂತ, ನನಗಿಂತ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡುವಾಗ, ಪ್ರೀತಿಸುವಾಗ, ದೇವ್ರ ಆಮೇಲೆ ಹೇಳ್ತಾ ಇದ್ದಾರೆ, ನಿನಗೆ ಯಾವ ಕೊರತೆ ಬರೋದಿಲ್ಲ. ಕಾರಣ ಆದಾಮ್ ದೇವ್ರ ಹತ್ರ ಒಳ್ಳೆ ಸಂಬಂಧ ಬೆಳೆಸ್ಕೊಂಡಿದ್ದಾಗ ಅವನಿಗೆ ಯಾವ ಕೊರತೆ ಇರಲಿಲ್ಲ. ಯಾವ ಕೊರತೆ ಇರಲಿಲ್ಲ. ನಿಜನಾ ಇಲ್ವಾ? ಆಮೇನ್. ಸೊ ನಾವೇನ್ ಮಾಡ್ತೀರಿ? ದೇವರನ್ನ ಹುಡುಕದೆ ಆಶೀರ್ವಾದವನ್ನು ಹುಡುಕ್ತಾ ಇರೋದ್ರಿಂದ ಆಶೀರ್ವಾದನೂ ಸಿಗ್ತಾ ಇಲ್ಲ, ಆಶೀರ್ವಾದನ ನಿಲ್ತಾ ಇಲ್ಲ. ನಾನು ಯಾವಾಗಲೂ ದೇವ್ರ ದೇವ್ರೆ, ನೀನು ನಾನು ಕೊಟ್ಟರು ಕೊಡದೇ ಇದ್ರು ನಾನು ನಿನ್ನೇ ಪ್ರೀತಿಸ್ತಾ, ನೀನು ನನ್ನ ಜೊತೆ ಇರಬೇಕು. ದೇವ್ರು ಇರೋದ್ರಿಂದ ಯಾವ ಕೊರತೆಗಳು ಬರೋದೇ ಇಲ್ಲ. ನಾನು ಒಂದು ದಿವಸ ಒಂದು ಪಾಸ್ಟ್ರ್ ಜೊತೆ ಇದ್ದೆ. ಅವ್ರು ತುಂಬ ಸೌಕಾರಾದ ಪಾಸ್ಟ್ರು. ಅವ್ರು ಹೇಳಿದ್ರು, ಪಾಸ್ಟರ್ ಬನ್ನಿ ನಮ್ಮ ಅಂಗಡಿಗೆ, ನಮ್ಮ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀನಿ. ನಾನು ಅವ್ರ ಗಾಡಿಯಲ್ಲಿ ಹೋದಾಗ ಆಶ್ಚರ್ಯ ಆಯಿತು. ಅವ್ರ ಗಾಡಿ ದೊಡ್ಡ ಬಸ್ ಥರ ಇದೆ. ಆ ಗಾಡಿ ಒಳಗಡೆ ಬೆಡ್ರೂಮು, ಆ ಗಾಡಿ ಒಳಗಡೆ ವಾಶ್ರೂಮು, ಆ ಗಾಡಿ ಒಳಗಡೆ ಕಿಚನು, ಆ ಗಾಡಿ ಒಳಗಡೆ ಸೋಫಾ, ಆ ಗಾಡಿ ಒಳಗಡೆ ಎಲ್ಲ ಇದೆ. ಬಟನ್ ಪ್ರೆಸ್ ಮಾಡಿದಾಗ ಗಾಡಿ ದೊಡ್ಡದಾಯಿತು. ಫುಲ್ ಒಂದು ಮನೆ ಥರ ಇದೆ. ಬಟ್ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ನಾನಲ್ಲಿ ಹೋದಾಗ ತುಂಬ ಖುಷಿ ಆಯಿತು. ಸೊ ಆಮೇಲೆ ಅವ್ರು ಹೇಳಿದ್ರು, ನಾವು ವಿಮಾನದಲ್ಲಿ ಹೋಗ್ತೀರಿ. ನಾನು ವಿಮಾನದಲ್ಲಿ ಹೋದ ಟಿಕೆಟ್ ನೋಡಿದಾಗ ಆಶ್ಚರ್ಯ ಅದು. ಫಸ್ಟ್ ಟೈಮ್ ಬಿಸ್ನೆಸ್ ಕ್ಲಾಸ್. ಬಿಸ್ನೆಸ್ ಕ್ಲಾಸ್ ಅಂದರೆ ಎಕನಾಮಿಕ್ ಕ್ಲಾಸ್ ಇದೆ, ಬಿಸ್ನೆಸ್ ಕ್ಲಾಸ್ ಇದೆ. ಬಿಸ್ನೆಸ್ ಕ್ಲಾಸ್ ಟಿಕೆಟು. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಅಪ್ಪ ಜೊತೆ 2 ವಾರ ಇದ್ದಾಗ ಅವ್ರ ಲೆವೆಲಲ್ಲಿ ಆಶೀರ್ವದಿಸಿದ್ದಾರೆ. ನೋಡಿ, ಅವಾಗ ದೇವರ ಜೊತೆ ನಡೆಯುವಾಗ ದೇವರ ಅಳತೆಯಲ್ಲಿ ದೇವರ ಆಶೀರ್ವದಿಸ್ತಾರೆ. ದೇವರ ಅಳತೆಯಲ್ಲಿ ದೊಡ್ಡ ಆಶೀರ್ವಾದ ದೇವರು ನಮ್ಮ ಜೊತೆ ಇರೋದು. ನಿಜನಾ ಇಲ್ವಾ? ಆಮೇಲೆ ದೇವರು ಹೇಳ್ತಾ ಇದ್ದಾರೆ, ಹೆಂಗೆ ಈ ಆಶೀರ್ವಾದ ಅಬ್ರಹಾಮಿಗೆ ದೇವರೊಂದು ಹೆಸರು ಕೊಟ್ಟರು. ಏನು ಗೊತ್ತಾ? ಇವನು ನನ್ನ ಸ್ನೇಹಿತ. ಅದಕ್ಕೆ ಅವ್ನು ಏನು ಕೇಳಿದ್ರು ದೇವರು ಬೇಗ ಉತ್ತರ ಕೊಡ್ತಾ ಇದ್ರು. ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನೀವು ಪ್ರೇಯರ್ ಮಾಡ್ತಾರಿಂದ ಉತ್ತರ ಕೊಡ್ತಾ ಇಲ್ಲ ದೇವರು. ನೀನು ಪ್ರೀತಿ ಮಾಡುವವನು ಪ್ರಾರ್ಥನೆ ಮಾಡ್ತಾರಿಂದ ಅವ್ನು ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಪ್ರೀತಿ ಮಾಡೋನು ಆರಾಧನೆ ಮಾಡ್ತಾ ಇರೋದ್ರಿಂದ ಅವ್ನ ಆರಾಧನೆಯಲ್ಲಿ ದೇವರು ಇಳಿದು ಬರ್ತಾ ಇದ್ದಾರೆ. ಆಮೇನ್. ಸೊ ಇಷ್ಟು ಅರ್ಥ ಆಯ್ತು ಅಂತ ನಂಬ್ತಾ ಇದ್ದೀನಿ. ಎಲ್ಲಿ ಒಂದು ವ್ಯಕ್ತಿ ಪಾಪವನ್ನ ಬಿಡದೆ ದೇವ್ರ ಪ್ರಶ್ನತೆಯನ್ನು ಬಯಸ್ತಾ ಇರ್ತಾನೋ, ಆ ದೇವ್ರ ಪ್ರಶ್ನತೆ ಅವನ ಕೈಲಿ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ದೇವ್ರು ಹೇಳ್ತಾ ಇದ್ದಾರೆ, ಪಾಪ ಅರಿಕೆ ಮಾಡಿ ನಿನ್ನನ್ನು ಶುದ್ಧೀಕರಿಸು. ಜೋರಾಗಿ ಹೇಳ್ತೀರಾ? ಶುದ್ಧೀಕರಿಸು. ಜೋರಾಗಿ ಹೇಳ್ತೀರಾ? ಅರಿಕೆ ಮಾಡಿದ ಮೇಲೆ ಶುದ್ಧೀಕರಿಸ್ಕೊಳ್ರಿ. ಅವಾಗ ಮೊದಲನೇ ಪ್ರಶ್ನೆ, ಹೇಗೆ ನಮ್ಮನ್ನು ಶುದ್ಧೀಕರಿಸ್ಕೊಳ್ಳೋದು? ಮೊದಲನೇ ಪಾಯಿಂಟು, ಉಪವಾಸ ತಗೊಳ್ಳುವಾಗ ದೇವ್ರು ನಮ್ಮನ್ನು ಶುದ್ಧೀಕರಿಸ್ತಾರೆ. ಶ್ರದ್ಧೆಯಿಂದ ಕೇಳಿ. ಒಂದು ವ್ಯಕ್ತಿ ಊಟ ಬಿಟ್ಟು ದೇವರ ಪಾದಲ್ಲಿ, ಫಾಸ್ಟಿಂಗ್ ಅಲ್ಲಿ, ಉಪವಾಸದಲ್ಲಿ ದೇವರ ಹತ್ರ ಕುತ್ಕೊಳ್ಳುವಾಗ ದೇವರ ಪ್ರಸನ್ನತೆ ಅವನ ಮೇಲೆ ಜಾಸ್ತಿ ಇರೋದ್ರಿಂದ ಚಿಕ್ಕ ಚಿಕ್ಕ ತಪ್ಪು ಗೊತ್ತಾಗುತ್ತೆ ಅವನಿಗೆ. ನನಗದು ನೆನಪಾಗಿದೆ. ದೇವರ ಪ್ರಸನ್ನತೆ ಇರುವಾಗ ಒಬ್ಬರನ್ನ ಒಂದು ಮಾತು ಬೈದ್ರು, ಮನಸ್ಸಿಗೆ ದೇವ್ರು ಹೇಳ್ತಾರೆ, ನೀನು ಬೈದು ಸರಿ ಇಲ್ಲ, ನಿನ್ನ ಹೆಂಡತಿಗೆ ಈ ಮಾತು ಹೇಳಿದ್ದು ಸರಿ ಇಲ್ಲ, ಮಕ್ಕಳಿಗೆ ನೋಡಿದ್ ಇದು ನೀನು ಬೈದು ಕೋಪ ಮಾಡ್ಕೊಂಡು ನನಗೆ ಇಷ್ಟ ಆಗಲಿಲ್ಲ. ದೇವರ ಪ್ರಸನ್ನತೆ ಏನು ಮಾಡುತ್ತೆ? ಚಿಕ್ಕ ಚಿಕ್ಕ ಪಾಪವನ್ನು ಕೂಡ ಬೈಲಿಕ್ಕೆ ತರುತ್ತೆ. ಯಾಕೆ? ನಿನ್ನ ಪಾಪಿ ಮಾಡೋಕ್ಕಲ್ಲ, ಆ ಪಾಪದಿಂದ ಬಿಡುಗಡೆ ಮಾಡೋಕ್ಕೆ. ಹಲ್ಲೆಲೂಯಾ.
ಸೊ ನೀನು ಎಷ್ಟು ನಿನ್ನನ್ನು ಶುದ್ಧೀಕರಿಸ್ತೀಯೋ ಅಷ್ಟು ಅಷ್ಟು ಅಧಿಕವಾಗಿ ದೇವರ ಪ್ರಸನ್ನತೆ ನಿನ್ನ ಮೇಲಿರುತ್ತೆ. ಪ್ರಸನ್ನತೆ ಮಾತ್ರ ಅಲ್ಲ, ಇವಾಗ ನೀನು ಕೇಳುವ ಆಶೀರ್ವಾದ ಅಲ್ಲ, ನೀನು ಕೇಳ್ಬೋದು ನನಗೆ ಸೌಖ್ಯ ಸಿಕ್ಕರೆ ಸಾಕು. ದೇವರು ಹೇಳ್ತಾರೆ, ನೀನನ್ನು ಪ್ರೀತಿಸ್ತಾ ಇರೋದ್ರಿಂದ, ನಿನ್ನ ಶುದ್ಧೀಕರಿಸ್ಕೊಳ್ತಾ ಇರೋದ್ರಿಂದ ನಾನು ನಿನಗೆ ಸೌಖ್ಯ ಮಾತ್ರ ಅಲ್ಲ, ನಾನು ನಿನಗೆ ರೋಗ ಸೌಖ್ಯದ ವರವನ್ನು ಕೊಟ್ಟು ನಿನ್ನ ಮುಖಾಂತರ ಬೇರೆಯವ್ರಿಗೂ ಸೌಖ್ಯ ಕೊಡ್ಲಿಕ್ಕೆ ನಾನು ಶಕ್ತನಾಗಿದ್ದೀನಿ, ನೀನು ದೇವರನ್ನ ಪ್ರೀತಿಸ್ತಾ ಇರೋದ್ರಿಂದ. ಹಲ್ಲೆಲೂಯಾ. ಸೊ ಶುದ್ಧೀಕರಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆದ ಕಾರ್ಯ. ಸೊ ಅನೇಕರು ಫಾಸ್ಟಿಂಗ್ ತಗೊಳ್ತಾರೆ. ಫಾಸ್ಟಿಂಗ್ ಇದ್ದೀರಿ, ಬಟ್ ಫಾಸ್ಟಿಂಗ್ ಅಲ್ಲಿ ಏನೆಲ್ಲ ಇರಬೇಕು? ಒಂದು, ಫಾಸ್ಟಿಂಗ್ ಅಲ್ಲಿ ಪಾಪ ಶುದ್ಧೀಕರಣ ಇರಬೇಕು. ದೇವರೇ, ನನ್ನ ಜೀವಿತದಲ್ಲಿ ಏನಾದರೂ ತಪ್ಪಿದೆಯಾ, ನನ್ನನ್ನು ಶುದ್ಧೀಕರಿಸು ಅಂತ ಒಂದು ಪ್ರಾರ್ಥನೆಯಲ್ಲಿ ಯಾವಾಗಲೂ ಶುದ್ಧೀಕರಣ ಇರಬೇಕು. ಅಂತ ಉಪವಾಸ ಪ್ರಾರ್ಥನೆ ದೇವರು ಇಷ್ಟಪಡ್ತಾ ಇದ್ದಾರೆ. ನೆಕ್ಸ್ಟ್, ಯಾರು ಫಾಸ್ಟಿಂಗ್ ತಗೊಳ್ತಾರೋ ಫಾಸ್ಟಿಂಗ್ ಅಲ್ಲಿ ಅವರು ಪ್ರಾರ್ಥನೆ ಮಾಡಿರಬೇಕು. ಬೇರೆ ಟೈಮಲ್ಲಿ 1 ಅವರ್ ಪ್ರೇಯರ್ ಮಾಡೋದಾದ್ರೆ ಫಾಸ್ಟಿಂಗ್ ಅಲ್ಲಿ ಇರುವಾಗ ಮಿನಿಮಮ್ 3 ಅವರ್ ಆದರೂ ಪ್ರೇಯರ್ ಮಾಡಬೇಕು. ಹೀಗೆ ಪ್ರೇಯರ್ ಮಾಡುವಾಗ ದೇವರ ಪ್ರಸನ್ನತೆ ತರುತ್ತೆ. ದೇವರ ಪ್ರಸನ್ನತೆ ನಮ್ಮ ತಪ್ಪನ್ನು ತೋರಿಸ್ಕೊಡುತ್ತೆ. ಉಪವಾಸ ಪ್ರಾರ್ಥನೆ ನಮ್ಮನ್ನ ಶುದ್ಧೀಕರಿಸುತ್ತೆ. ನಾವು ಸ್ನಾನ ಮಾಡುವಾಗ ಎಲ್ಲ ಗಲೀಜು ಶುದ್ಧೀಕರಿಸುವ ರೀತಿಯಲ್ಲಿ ಆಸ್ ವಿ ಟೇಕ್ ಶವರ್ ಲೈಕ್ ವಿ ಕ್ಲೆನ್ಸ್ ಅವರ್ ಬಾಡಿ, ಎವ್ರಿ ಟೈಮ್ ಯು ಫಾಸ್ಟ್ ದ ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ಇಂಟೆನ್ಸ್. ಸೊ ಸಿನ್ಸ್ ಬಿಗಿನ್ಸ್ ಟು ರಿವೀಲ್. Sin, God begins to show, I didn't like the way you spoke to them, you have this sin. Fasting exposes sin in our life, and every time you allow God to purify you, God's power is released over you. ಎವ್ರಿ ಟೈಮ್ ನೀನು ಯಾವಾಗೆಲ್ಲ ಶುದ್ಧೀಕರಣಕ್ಕೆ ಒಪ್ಪಿಸ್ಕೊಡ್ತೀವೋ ಅವಾಗೆಲ್ಲ ದೇವರ ಪ್ರಸನ್ನತೆ ಹೆಚ್ಚಾಗಿ ನಿನ್ನಲ್ಲಿರುತ್ತೆ. ಹಲ್ಲೆಲೂಯಾ. ನನಗೆ ಚಿಕ್ಕ ವಯಸ್ಸು ಒಂದು ಆಸೆ, ದೇವರೇ ಇಲ್ಲಿ ಪಾಸ್ಟರ್ ಸಿಸ್ಟರ್ಸ್ ಆಡುವಾಗ ಮಾತ್ರ ಅಲ್ಲ, ಯಾವಾಗಲೂ ನೀನು ಜೊತೆ ಇರಬೇಕು. ಯಾವ ಒಂದು ವ್ಯಕ್ತಿ ಶುದ್ಧೀಕರಿಸ್ಕೊಳ್ತಾನೋ ಅವನ ಮನೇಲಿ ಕೆಲಸ ಮಾಡ್ತಾ ಇರುವಾಗಲೂ ದೇವರ ಹೃದಯದಲ್ಲಿ ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಅವನ ಗಾಡಿ ಓಡಿಸ್ತಾ ಇರುವಾಗಲೂ ದೇವರ ಪ್ರಸನ್ನತೆ ಅವನ ಹತ್ರ ಮಾತಾಡ್ತಾ ಇರುತ್ತೆ. ನೀನು ರೋಗಿ ಆಗಿರುವಾಗಲೂ ನಿನ್ನ ರೋಗದ ಬಗ್ಗೆ ದೇವರು ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. ಸೊ ಯಾಕೆ ಫಾಸ್ಟಿಂಗ್ ತಗೊಳ್ಬೇಕು? ಕಾರಣ ಫಾಸ್ಟಿಂಗ್ ನನ್ನನ್ನು ಶುದ್ಧೀಕರಿಸುತ್ತೆ. ಶುದ್ಧೀಕರಿಸಿದ ವ್ಯಕ್ತಿಗೆ ದೇವರು ನೀನು ಕೇಳುವ ಅಳತೆಯಲ್ಲಿ ಅಲ್ಲ, ದೇವರ ಅಳತೆಯಲ್ಲಿ ಆಶೀರ್ವದಿಸ್ತಾರಂತೆ. ಆಮೇನ್. ನಿನ್ನ ಆಶೀರ್ವಾದ ಏನು? ನಿನಗೇನೋ ಸೌಖ್ಯ ಸಿಕ್ಕಬೇಕು, ನೀನು ಶುದ್ಧೀಕರಿಸಿಕೊಳ್ಳುವುದಾದ್ರೆ ನಿನಗೆ ಸೌಖ್ಯ ಮಾತ್ರ ಅಲ್ಲ, ಆಮೇನ್, ದೇವನಿಗೆ ರೋಗ ಸೌಖ್ಯದ ವರವನ್ನು ಕೊಟ್ಟು ನಿನ್ನ ಮುಖಾಂತರ ಅನೇಕರಿಗೆ ಸೌಖ್ಯವನ್ನು ಕೊಟ್ಟೇ ಕೊಡ್ತಾರೆ. ಸೊ ಯಾಕೆ ನಾನು ಫಾಸ್ಟಿಂಗ್ ತಗೊಳ್ಬೇಕು? ಕೆಲವರು ಯಾವಾಗಲೂ ಊಟ ಮಾಡ್ತಾ ಇರ್ತಾರೆ. ಫಾಸ್ಟಿಂಗು ನನಗೆ ಮುಂಚೆ ಒಂದು ಮಾತು ಹೇಳಿದಕ್ಕೆ ಕೆಲವರು ಯಾರಿಗೂ ಬೇಜಾರಾಗಿಲ್ಲ ಅಂತ. ಕೆಲವರು ಯಾವಾಗಲೂ ಚಿಕನ್ ತಿಂದು ಕಬಾಬ್ ಥರ ಆಗಿಬಿಟ್ಟಿದ್ದಾರೆ, ಶೇಪ್ ಇಲ್ಡ್. ಸೊ ದೇವ್ರು ಆತ್ ಹೇಳ್ತಾರೆ, ಗ್ಲಟನಿ ಇಸ್ ಎ ಸಿನ್, ಯು ಹ್ಯಾವ್ ಟು ಫಾಸ್ಟ್ ಬಿಕಾಸ್ ಜೀಸಸ್ ಫಾಸ್ಟೆಡ್. ಯೇಸು ಉಪವಾಸ ತಗೊಂಡ್ರು. ಆಮೇನ್. ನೀನು ಎಷ್ಟು ಫಾಸ್ಟಿಂಗ್ ತಗೊಳ್ತೀಯೋ ಅಷ್ಟು ದೇವರ ಪ್ರಸನ್ನತೆ ನಿನ್ನ ಜೊತೆ ಇದೆ. ದೇವರು ಎಷ್ಟು ನಿನ್ನ ಜೊತೆ ಇದ್ದಾರೋ ಅಷ್ಟು ದೇವ್ರಿನ ಹತ್ರ ಮಾತಾಡ್ತಾ ಇರ್ತಾರೆ. ಸೊ ಉಪವಾಸ ಪ್ರಾರ್ಥನೆ ಏನ್ ಮಾಡುತ್ತೆ? ನಮ್ಮನ್ನ ಶುದ್ಧೀಕರಿಸುತ್ತೆ. ಬಟ್ ಅನೇಕರು ಫಾಸ್ಟಿಂಗ್ ತಗೊಳ್ಳೋದಿಲ್ಲ. ಅನೇಕರು ಭಾನುವಾರ ಕೂಟಕ್ಕೆ ತುಂಬಾ ಜನ ಬರ್ತಾರೆ, ಬಟ್ ಉಪವಾಸ ಕೂಟಕ್ಕೆ ಫಾಸ್ಟಿಂಗ್ ವಾರಕ್ಕೆ 1 ದಿವಸ ಆದ್ರೂ ಫಾಸ್ಟಿಂಗ್ ತಗೊಳ್ಳೋರು ಆತ್ಮಿಕವಾಗಿ ತುಂಬಾ ಶಾರ್ಪ್ ಆಗಿರ್ತಾರೆ. ಆಮೇನ್. ಸೊ ಫಾಸ್ಟಿಂಗ್ ಏನ್ ಮಾಡುತ್ತೆ? ನಮ್ಮನ್ನ ಶುದ್ಧೀಕರಿಸುತ್ತೆ. ನೀವು ಫಾಸ್ಟಿಂಗ್ ತಗೊಂಡು ದೇವ್ರ ಪಾದದಲ್ಲಿ ಕುತ್ಕೊಳ್ಳುವಾಗ ಆ ಉಪವಾಸ ಪ್ರಾರ್ಥನೆಯಲ್ಲಿ ದೇವ್ರು ನಿಮ್ಮನ್ನ ಶುದ್ಧೀಕರಿಸ್ತಾರೆ. ಯವನಸ್ಥರೆಲ್ಲ ಕೇಳುವಂತ ಒಂದು ಪ್ರಶ್ನೆ, ನನಗೂ ಚಿಕ್ಕ ವಯಸ್ಸೆಲ್ಲ ಪ್ರಶ್ನೆ ಇತ್ತು. ಪಾಸ್ಟರ್, ನಮಗೆ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ, ನೆಗೆಟಿವ್ ಆಲೋಚನೆಗಳು ಬರ್ತಾ ಇದೆ. ಒಂದು ಯೋಚನೆ ಬರುತ್ತೆ, ಈ ಸಾಲ ತೀರಲ್ಲ. ಇನ್ನೊಂದು ಮನಸ್ಸಲ್ಲಿ ಒಂದು ಬುದ್ಧಿ ಹೇಳ್ತಾ ಇದೆ, ಈ ರೋಗ ಸೌಖ್ಯ ಆಗಲ್ಲ. ನೋಡಿ, ಯಾವಾಗೆಲ್ಲ ಪಾಪದ ಚಿಂತೆಗಳನ್ನ ನಾವು ಜಯಿಸಬೇಕೋ ಆವಾಗೆಲ್ಲ ನಾವು ದೇವರ ವಾಕ್ಯವನ್ನು ಮಾತಾಡಬೇಕು. ಭಯಪಡಿಸುವ ವಾಕ್ಯ ಇವಾಗ ನನಗೆ ಭಯ ಬರ್ತಾ ಇದೆ, ಸಡನ್ ಆಗಿ ಭಯ ಸೈತಾನ್ ತರ್ತಾ ಇದ್ದಾನೆ. ಅವಾಗ ನಾನು ಬಾಯಿ ತೆಗೆದು ಮಾತಾಡ್ತೇನೆ, ಕರ್ತನೆ, ದೇವರು ನನಗೆ ಭಯದ ಆತ್ಮವನ್ನ ಕೊಡಲಿಲ್ಲ, ದೇವರು ನನಗೆ ಧೈರ್ಯ, ಪ್ರೀತಿ, ಶಿಕ್ಷಣೆ ಆತ್ಮವನ್ನ ಕೊಟ್ಟಿದ್ದಾರೆ. ಲಿಸನ್ ಕೇರ್ಫುಲಿ, ಎವ್ರಿ ಬ್ಯಾಡ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಆರ್ ಅರೆಸ್ಟೆಡ್ ಬೈ ಸ್ಪೀಕಿಂಗ್ ಗಾಡ್ಸ್ ವರ್ಡ್. ನೀವು ದೇವರ ವಾಕ್ಯ ಮಾತಾಡುವಾಗ ಈ ಚಿಂತೆ ಏನ್ ಮಾಡುತ್ತೆ? ನಾವು ಮಾತಿಗೆ ಸಬ್ಮಿಟ್ ಆಗುತ್ತೆ. ಸೈತಾನ್ ಬಂದು ಹೇಳ್ತಾನೆ, ಈ ಸಾಲದಿಂದ ನೀನು ಆಚೆ ಬರೋದೇ ಇಲ್ಲ. ಸೊ ನಾನು ವಾಕ್ಯ ತಗೊಳ್ತಾ ಇದ್ದೀನಿ, ದೇವರು ನನ್ನ ಜೊತೆ ಇರೋದ್ರಿಂದ ನಾನು ಸಾಲ ತಗೊಳ್ಳೋದಿಲ್ಲ, ಸಾಲ ಕೊಡೋನಾಗಿರ್ತೆ. ಹಿಂಗೆ ನಾನು ಮಾತಾಡುವಾಗ ಆ ಸಾಲದ ಯೋಚನೆಗಳನ್ನ ಬಿಟ್ಟು ಓಡಿ ಹೋಗ್ತಾ ಇದೆ ಚಿಂತೆ. ಯು ಬಿಕಮ್ ಹೋಲಿ. ಸೈತಾನ್ ತಪ್ಪಾದ ಯೋಚನೆ ಕೊಡ್ತಾ ಇರ್ತಾನೆ ಯಾವಾಗಲೂ. ಚರ್ಚ್ಗೆ ಹೋಗಬೇಡ, ಅವ್ರ ಮೇಲೆ ದ್ವೇಷ, ಈ ಯೋಚನೆ ಬರುವಾಗ ನೀನು ಹೌದಾ ಆ ಯೋಚನೆ ಪ್ರಕಾರನೇ ಯೋಚನೆ ಮಾಡಿ
ಆತ್ಮಹತ್ಯೆ ಚಿಂತೆ ಬರುವಾಗ, ಹೌದು ಸತ್ರೆ ಸಾಕಲ್ವ ಅಂತ ಹೇಳುವಾಗ ಸೈತಾನ್ ಹಂಗೆ ನುಗ್ಗಿ ಬಂದು ನಿನ್ನ ತಲೆ ಒಳಗಡೆ ನಿನ್ನ ಶರೀರದಲ್ಲಿ ಬಂದು ಕುತ್ಕೊಳ್ತಾ ಇದ್ದಾನೆ. ಸೈತಾನ್ ಒಂದು ಕೆಟ್ಟ ಯೋಚನೆ ಕೊಡುವಾಗ ಯೇಸು ಸ್ವಾಮಿ ಹತ್ರ ಬಂದು ಮಾತಾಡಿದ್ರು, ಈ ಕಳ್ಳನ ರೊಟ್ಟಿಯಾಗಿ ಮಾಡು ಅಂತ ಹೇಳಿದಾಗ ಯೇಸು ಸ್ವಾಮಿ ಬಾಯಿ ತೆಗೆದು ಹೇಳಿದ್ರು, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರ ಬಾಯಿಂದ ಬರುವಂತ ಒಂದೊಂದು ಮಾತಿನಿಂದ ಜೀವಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ಮಾತಾಡಿದಾಗ ಸೈತಾನ್ ಯೇಸು ಸ್ವಾಮಿನ ಬಿಟ್ಟು ಹೋದ. ಆಮೇನ್. ಸೊ ಒಂದು ರೀತಿಯಲ್ಲಿ ನಾವು ಉಪವಾಸ ತಗೊಳ್ಳುವಾಗ, ಅದಕ್ಕೆ ನಾವು ಹೇಳೋದು, ಉಪವಾಸ ತಗೊಳ್ಳುವಾಗ 4 ಕಾರ್ಯ ನಡಿಬೇಕು. ಒಂದು ಶುದ್ಧೀಕರಣ, 2ನೇದು ಪ್ರಾರ್ಥನೆ, 3ನೇದು ಪ್ರತಿ ಸಮಯ ಉಪವಾಸ ತಗೊಳ್ಳುವಾಗ ಬೈಬಲ್ ಓದಿರ್ಬೇಕು. ಬೈಬಲ್ ಕಾರಣ ಬೈಬಲ್ ಬರೆಯಲ್ಪಟ್ಟ ದೇವರ ವಾಕ್ಯ ನೀರಿಗೆ ಹೋಲಿಸಲ್ಪಟ್ಟಿದೆ. ಪ್ರತಿ ಸಮಯ ನಿನ್ನ ವಾಕ್ಯ ಓದುವಾಗ ನಿನಗೆ ಗೊತ್ತಿಲ್ಲದೆ ನಿನ್ನ ಮನುಷ್ಯ ಶರೀರ ಆತ್ಮ ದೇಹವನ್ನ ದೇವರ ವಾಕ್ಯ ಎಂಬ ನೀರಿನಿಂದ ದೇವರು ತೊಳೆದು ನಿನ್ನನ್ನ ಶುದ್ಧೀಕರಿಸ್ತಾ ಇದ್ದಾರೆ. ಆಮೇನ್, ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವು ಸಮಯದಲ್ಲಿ ನಾವು ಪಾಪಗಳು ಮಡಗಿ ಪ್ರೇಯರ್ ಮಾಡುವಾಗ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಶುದ್ಧೀಕರಣ ಹೊಂದುವಾಗ ದೇವರು ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಾ ಇದೆ ಅಂತ ನಂಬ್ತಾ ಇದ್ದೀನಿ. ಸೊ ಹೆಂಗೆ ಶುದ್ಧೀಕರಣ ಆಗ್ತಾ ಇದೆ? ಸೈತಾನ್ ಕೆಟ್ಟ ಆಲೋಚನೆಗಳು, ಇಲ್ಲಂದ್ರೆ ನೆಗೆಟಿವ್ ಆಗಿ ಥಾಟ್ಸ್ ನಮ್ಮ ಮೇಲೆ, ಯಜಮಾನರ ಬಗ್ಗೆ, ಮಕ್ಕಳ ಬಗ್ಗೆ, ಸಭೆಯ ಬಗ್ಗೆ, ಪಾಸ್ಟರ್ ಬಗ್ಗೆ ನೆಗೆಟಿವ್ ಥಾಟ್ಸ್ ತರುವಾಗ ನೀನು ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿರದೆ ಯೋಶುವ 1:8 ಪ್ರಕಾರ ಬಾಯಿ ತೆಗ್ದು ವಾಕ್ಯದ ಮಾತಾಡಬೇಕು. ಬಾಯಿ ತೆಗ್ದಿ. ಆಮೇನ್. ಮನಸ್ಸಲ್ಲಿ ಸೈತಾನ್ ಹೇಳ್ತಾನೆ, ಈ ಸತಿ ನೀನು ಎಕ್ಸಾಮ್ ಪಾಸ್ ಆಗೋದಿಲ್ಲ, ನೀನು ಬಾಯಿ ತೆಗೆದು ಹೇಳಬೇಕು. ಆಮೇನ್. ದೇವರಲ್ಲಿ ನಂಬುವವನು ಆಶಾಭಂಗ ಪಡೋದಿಲ್ಲ. ದೇವರು ದಾವೀದನ ಜೊತೆ ಇದ್ದರಿಂದ ಹೋದ ಕಡೆ ಎಲ್ಲ ದೇವರು ಜಯ ಕೊಡಿದ ಹಾಗೆ ನಾನು ಈ ವರ್ಷ ಜಯ ಹೊಂದ್ಕೊಳ್ತೀನಿ. ನೋಡಿ, ನೀನು ಮಾತಾಡಿದ ಮೇಲೆ ಆ ನೆಗೆಟಿವ್ ಥಾಟ್ಸ್ ಹೋಗ್ತಾ ಇದೆ. ಮನಸ್ಸು ಹೇಳ್ತಾ ಇದೆ, ಮನಸ್ಸಲ್ಲಿ ಸೈತಾನ್ ಯೋಚನೆ ಕೊಡ್ತಾ ಇದ್ದಾನೆ, ನಿಮ್ಮ ಯಜಮಾನ್ರ ಅವನ ಜನ್ಮದಲ್ಲಿ ರಕ್ಷಣೆ ಹೊಂದಲ್ಲ. ನೀನು ಬಾಯಿ ತೆಗೆದು ಹೇಳ್ತಾ ಇದೆಯಾ, ನಾನು ದೇವರನ್ನ ಪ್ರೀತಿಸ್ತಾ ಇರೋದ್ರಿಂದ ನಾನು ನನ್ನ ಕುಟುಂಬ ಯೆಹೋವನನ್ನು ಸೇವಿಸ್ತೀನಿ. ನೋಡಿ, ನೀವು ಮಾತಾಡಿದ ಮೇಲೆ ಎವ್ರಿ ಟೈಮ್ ಯು ಸ್ಪೀಕ್ ಗಾಡ್ಸ್ ವರ್ಡ್, ಯು ಕಂಟ್ರೋಲ್ ಯುವರ್ ಮೈಂಡ್. ಯೋಚನೆ ನಾವು ಮಾತಾಡುವಾಗ ಈ ಯೋಚನೆ ಏನು ಮಾಡುತ್ತೆ, ನಮ್ಮ ಬಾಯಿ ಮಾತಿಗೆ ಕಂಟ್ರೋಲ್ಗೆ ಬರುತ್ತೆ, ಸಬ್ಡ್ಯೂ ಆಗುತ್ತೆ, ಅದನ್ನು ಜಯಿಸ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನ್ ಯೋಚನೆ ಕೊಡ್ತಾ ಇದ್ದಾನ? ಹೌದು, ಮನಸ್ಸಲ್ಲಿ ಯೋಚನೆಗಳು ಕೊಡ್ತಾನೆ ಇದ್ದಾನೆ. ಈ ಕಾಯಿಲೆ ವಾಸಿ ಆಗಲ್ಲ, ಈ ಬೆನ್ನೋ ವಾಸಿ ಆಗಲ್ಲ, ನಿನ್ನ ಬೆನ್ನೋ ವಾಸಿ ಆಗಲ್ಲ ಅಂತ ಸೈತಾನ್ ಮನಸ್ಸಲ್ಲಿ ಮಾತಾಡುವಾಗ ನೀನು ಬೈಬಲ್ ವಾಕ್ಯಗಳು ತಗೊಳ್ಬೇಕು. 103 ಕೀರ್ತನೆ 3ನೇ ವಾಕ್ಯ, ದೇವರನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಿ ಸಮಸ್ತ ರೋಗಗಳನ್ನು ವಾಸಿ ಮಾಡುವನು. ವಾಕ್ಯ ಹೇಳುತ್ತೆ, ನನ್ನ ಬಾಸುಂಡಗಳಿಂದ ನನಗೆ ರೋಗ ಸೌಖ್ಯ ಕೊಟ್ಟಿದೆ, ದೇವರಿಗೆ ಸ್ತೋತ್ರ. ನೀನು ಮಾತಾಡುವಾಗ ಸೊ ಯು ಓವರ್ಕಮ್ ಸಿನ್ ಬೈ ಸ್ಪೀಕಿಂಗ್ ಗಾಡ್ಸ್ ವರ್ಡ್. ಆವಾಗ ಸೈತಾನ ಯೋಚನೆ ಕೊಡುವಾಗ ಮಾತಾಡ್ಬೋದು. ಕೆಲವು ಸಮಯದಲ್ಲಿ ಗಂಡ ಹೆಂಡತಿಯಲ್ಲಿ ಜಗಳ ಬರುವಾಗ ನಾನೊಂದು ಮಾತಾಡಿದೆ, ಇವಳೊಂದು ಮಾತಾಡೋದು, ನೀನು ಮಾತಾಡಬೇಕು. ನಾವು ಇಬ್ರು ಒಂದಾಗಿರುವಾಗ ಸೈತಾನ ಮೇಲೆ ಜಯ ಸಿಗ್ತಾ ಇದೆ. ನೀನು ಇಂಡಿಯಾ ಪಾಕಿಸ್ತಾನ ಅಲ್ಲ, ನೀವಿಬ್ರು ಸೇರುವಾಗ ನಿನ್ನ ಕುಟುಂಬಕ್ಕೆ ನಿನಗೆ ಆಶೀರ್ವಾದ ಸಿಗ್ತಾ ಇದೆ. ಹಲ್ಲೆಲೂಯಾ. ಸೊ ನೋಡಿ, ಶುದ್ಧೀಕರಣ. ಸೊ ಉಪವಾಸ ತಗೊಳ್ಳುವಾಗ ನಾವು ಏನು ಮಾಡಬೇಕು? ವಾಕ್ಯಗಳು ಓದ್ತಾ ಇರಬೇಕು. ಕಾರಣ ವಾಕ್ಯ ನೀರು. ಯೇಸು ಸ್ವಾಮಿ ಹೇಳಿದ್ರು, ಯೋಹನ ಬರೆದ ಸುವಾರ್ತೆ 15ನೇ ವಾಕ್ಯ 15 ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದ್ರು, ನೀವು ಕೇಳುವ ಈ ವಾಕ್ಯದಿಂದ ನೀವು ಶುದ್ಧರಾಗಿದ್ದೀರಾ. ಪ್ರತಿ ಸಮಯ ವಾಕ್ಯ ಓದುವಾಗ, ವಾಕ್ಯ ಕೇಳುವಾಗ ನೀರಿಂದ ದೇವ ನಮ್ಮ ಶರೀರ, ಮನಸ್ಸು, ಆತ್ಮಗಳನ್ನ ಶುದ್ಧೀಕರಿಸಿ ಹಲ್ಲೆಲೂಯಾ ದೇವರ ಪ್ರಸನ್ನತೆಯನ್ನು ಬರುವವರಾಗಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಉಪವಾಸ ತಗೊಳ್ಳುವಾಗ ಆರಾಧನೆ ಮಾಡಬೇಕು. ಎಷ್ಟು ಆರಾಧನೆ ಮಾಡ್ತಿರೋ ಅಷ್ಟು ದೇವರ ಪ್ರಸನ್ನತೆ, ದೇವರ ಸ್ವರ ನಮ್ಗೆ ಕೇಳಲಿಕ್ಕೆ ಸಹಾಯವಾಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಈ ವಾರ ಫಾಸ್ಟಿಂಗ್ ತಗೊಳ್ತೀರಾ? ನಾನು ನಿಮ್ಮ ಹತ್ರ ನಿಜವಾಗ್ಲೂ ಹೇಳ್ತೇನೆ, ನಿಮ್ಮ ಮಕ್ಕಳು ಕೂಡ ಫಾಸ್ಟಿಂಗ್ ತಗೊಳ್ಬೇಕು. ಮಕ್ಕಳಿಗೆ ಅಟ್ಲೀಸ್ಟ್ 6 ಗಂಟೆಯಿಂದ 12 ಗಂಟೆವರೆಗಾದರೂ ಫಾಸ್ಟಿಂಗ್ ತಗೊಳ್ಳೋಕ್ಕೆ ಇವಾಗಲೇ ಕಳಿಸ್ಕೊಟ್ರೆ ನಿಮ್ಮ ಮಕ್ಕಳು ದೇವರ ಪ್ರಸನ್ನತೆ ಉಳ್ಳವರಾಗಿರ್ತಾರೆ. ದೇವರು ಅವರಲ್ಲಿ ಕಾರ್ಯ ಮಾಡ್ತಾರೆ. Fasting is a discipline that will cleanse us, and cleansing is a discipline that will make God always dwell with you. Hallelujah. Even you are so sharp, so smart, you can only come to a level, but with the presence of God you become your best. ಎಷ್ಟೇ ಡಿಗ್ರಿ ಓದಿದ್ರು ನೀನು ಬೆಸ್ಟ್ ಆಗಲ್ಲ. ದೇವರ ಪ್ರಸನ್ನತೆ ಬರುವಾಗ ಬೆಸ್ಟಿಗೆ ಬೆಸ್ಟ್ ಆಗ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಈ ಕಾಲದಲ್ಲಿ ಅನೇಕರು ಫಾಸ್ಟಿಂಗ್ ತಗೊಳ್ಳೋದಿಲ್ಲ, ಫಾಸ್ಟಿಂಗ್ ಪ್ರೇಯರ್ಗೆ ಬರೋದು
ಇಲ್ಲ. ವಾರಕ್ಕೊಂದು ದಿವಸ ಆದ್ರೂ ಫಾಸ್ಟಿಂಗ್ ತಗೊಳ್ಬೇಕು. ಇನ್ನೊಂದು ಕಾರ್ಯ ತಿಳಿಸ್ತಾ ಇದ್ದೀನಿ, ದೇವರಿಂದ ಎಲ್ಲ ಆಶೀರ್ವಾದ ಹೊಂದ್ಕೊಂಡು ದೇವರನ್ನ ಮರ್ತೋಗುವಾಗ ಏನಾಗುತ್ತೆ ಅಂತ ತಿಳಿಸ್ತೀನಿ. ದೇವ್ರು ಹೇಳ್ತಾ ಇದ್ದಾರೆ, ನನಗೆಲ್ಲ ಆಶೀರ್ವಾದ ಕೊಟ್ಟಿದ ಮೇಲೆ ನೀನ್ ನನ್ನ ಮರ್ತೋದ್ರೆ ದೇವರನ್ನ ಮರೆಯೋವರೇ ನೆನ್ಪು ಮಾಡ್ಕೊಳ್ಳಿ, ದೇವರೇ ನಿಮ್ಮನ್ನ ಹರಿದು ಹಾಕ್ತಾರೆ, ಯಾರು ನಿಮಗೆ ಸಹಾಯ ಮಾಡಕ್ಕಿರಲ್ಲ. ನಂಗೆ ಸುಮಾರು ಜನ ನೋಡಿದ್ದೀನಿ, ಆಶೀರ್ವಾದ ಸಿಕ್ಕವರೆಗೂ ಪ್ರೇಯರ್ ಮಾಡಿ ಸಿಕ್ಕಿದ ಮೇಲೆ ಚರ್ಚ್ಗೂ ಬರಲ್ಲ, ಪ್ರೇಯರ್ಗೂ ಬರಲ್ಲ, ದೇವ್ರನ್ನು ಮರ್ತೋಗ್ತಾರೆ. ದೇವರನಿಗೆ ಇಷ್ಟು ಉಪಕಾರ ಮಾಡಿ ಕೂಡ ನೀನು ದೇವ್ರನ್ನ ಮರ್ತೋಗುವಾಗ ನೋಡಿ, ಮನುಷ್ಯರು ವಿರೋಧವಾಗಿದ್ರೆ ದೇವ್ರು ನಮಗೋಸ್ಕರ ಯುದ್ಧ ಮಾಡಿ ಮನುಷ್ಯರಿಂದ ಬಿಡುಗಡೆ ಮಾಡ್ತಾರೆ. ಬಟ್ ನೀನು ದೇವ್ರನ್ನ ಮರೆಯುವಾಗ, ದೇವ್ರನ್ನ ಮರ್ತೋಗುವಾಗ ದೇವರೇ ನಿನ್ನ ವಿರೋಧವಾಗಿ ನಿಂತ್ಕೊಳ್ತಾನೆ. ನೀನು 1000 ಸತಿ ಪ್ರೇಯರ್ ಮಾಡಿದ್ರು ಉತ್ತರ ಸಿಗಲ್ಲ. ಹಂಗೆ ಕೆಲವು ಕೇಸಸ್ ಇದೆ, ಯಾರು ಪ್ರೇಯರ್ ಮಾಡಿದ್ರು ಉತ್ತರ ಸಿಗಲ್ಲ. ಕಾರಣ ವರ್ಷಗಳಷ್ಟು ಇವರು ದೇವರ ಹತ್ರ ಆಟ ಆಡಿದ್ದಾರೆ. ದೇವರ ಸೌಖ್ಯ ಬೇಕು, ಯೇಸು ಸ್ವಾಮಿ ಯಾರಿಗೆ ಬೇಕು ಹೋಗು, ಆಮೇಲೆ ಯೇಸು ಸ್ವಾಮಿಯಿಂದ ಸೌಖ್ಯ ಬೇಕು, ಯೇಸು ಸ್ವಾಮಿ ಯಾರು ಬೇಕು ಅಂತ ದಟ್ ಇಸ್ ವಾಟ್ ಮೆನಿ ಆಫ್ ಯು ಡೂ. ಯು ಜಸ್ಟ್ ಸೇಯಿಂಗ್ ಐ ಏಟ್ ಜೀಸಸ್ ಬಟ್ ಐ ನೀಡ್ ಓನ್ಲಿ ಹಿಸ್ healing. You may get a healing for a short time, but if God, those who forget God, God says, remember, this is what is going to happen. This is what is going to happen. Those who forget God, I will tear. God becomes our enemy. ದೇವ್ರು ನಮ್ಮ ಶತ್ರುವಾಗಿ ನಿಂತ್ಕೊಳ್ಳುವಾಗ ಆಮೇಲೆ ಯಾರು ವಿರೋಧವಾಗಿ ಬಂದ್ರು ಆಮೇಲೆ ನಮಗೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ಏನ್ ಮರ್ತರು, ಸಭೆನ್ ಮರ್ತರು, ಯೇಸುವನ್ನ ಮಾತ್ರ ಮರಿಬೇಡಿ. ಅವ್ರು ನಿಮಗೋಸ್ಕರ ಪ್ರಾಣವನ್ನೇ ಕೊಟ್ಟು, ರಕ್ತವನ್ನೇ ಕೊಟ್ಟು, ನಿತ್ಯ ನರಕದಿಂದ, ನಿತ್ಯ ನಾಶನದಿಂದ ದೇವ್ರು ನಿಮ್ಮನ್ನು ತಪ್ಪಿಸಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಫಾಸ್ಟಿಂಗ್ ತಗೊಳ್ಬೇಕು. ಫಾಸ್ಟಿಂಗ್ ತಗೊಳ್ಳೋದು ವೇಸ್ಟ್ ಅಲ್ಲ. ನೀನು ಫಾಸ್ಟಿಂಗ್ ತಗೊಂಡು ಒಂದು ವಾರದಲ್ಲಿ ಒಂದು ದಿವಸ ಫಾಸ್ಟಿಂಗ್ ತಗೊಳ್ಳುವಾಗ, ನಿನ್ನ ವಾಕ್ಯ ಸಾರುವಾಗ ಆ ವಾಕ್ಯದ ಮೇಲೆ ಶಕ್ತಿ ಇದೆ, ಆ ಹಾಡಿನ ಮೇಲೆ ದೇವರ ಸ್ಪಿರಿಟ್ ಆಫ್ ಗಾಡ್ ಬಿಗಿನ್ಸ್ ಟು ಮೂವ್. ಬಿಕಾಸ್ ಎವ್ರಿ ಟೈಮ್ ಯು ಫಾಸ್ಟ್ ಯು ಆರ್ ಸ್ಯಾಂಟಿಫೈಡ್. ವೇರ್ ಎವರ್ ಯು ಸ್ಯಾಂಟಿಫೈ ದ ಪ್ರೆಸೆನ್ಸ್ ಆಫ್ ಗಾಡ್ ಶೋಸ್ ಅಪ್. ಒಂದು ಅಲೆಯಲ್ಲಿ ಹೇಳ್ತೀರಾ? ಆಮೇನ್. ಸೊ ಯಾಕೆ ಫಾಸ್ಟಿಂಗ್ ತಗೊಳ್ಬೇಕು? ಫಾಸ್ಟಿಂಗ್ ನಿನ್ನನ್ನ ಎಲ್ಲ ಗಲೀಜಿಂದ ಶುದ್ಧೀಕರಿಸ್ತಾ ಇದೆ. ಎಷ್ಟೇ ಬಿಸಿ ಇದ್ರು, ನಾನು ಯಾವಾಗಲೂ ಕೇಳ್ತೀನಿ, ಕೆಲವರಿಗೆ ಬರ್ತ್ಡೇಗೆ ಲೀವ್ ಆಗ್ತಾರೆ, ಯಾರ್ದೋ ನೆಂಟರು ಮದುವೆ ಇದಂದ್ರೆ ಲೀವ್ ಆಗ್ತಾರೆ, ಟೂರ್ಗೆ ಹೋಗೋಕ್ಕೆ ಲೀವ್ ಆಗ್ತಾರೆ. ಯಾವಾಗಾದ್ರೂ ಒಂದು ದಿವಸ ನಾನು ಯೇಸು ಸ್ವಾಮಿ ಜೊತೆ ಕುತ್ಕೊಳ್ಬೇಕು, ದೇವರ ಶುದ್ಧೀಕರಣಕ್ಕಾಗಿ ನನಗೆ ಸಮರ್ಪಿಸ್ತಾ ಇದ್ದೀನಿ, ಒಂದು ದಿವಸ ಲೀವ್ ಆಗ್ತಾ ಇದ್ದೀನಿ. ಹಂಗೆ ಹೇಳಲಿಕ್ಕೆ ಯಾರಿಗಾದ್ರೂ ಆಗುತ್ತಾ? ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್, ಆಮೇನ್. ಇವತ್ತು ದೇವರಾತ್ಮನು ಹೇಳ್ತಾ ಇದ್ದಾರೆ, ನೀನು ಎಷ್ಟು ನಿನ್ನನ್ನು ಶುದ್ಧೀಕರಿಸ್ತೀಯೋ ಅಷ್ಟು ನನ್ನ ಪ್ರಸನ್ನತೆ ನಿನ್ನ ಸಂಗಡ ಇದ್ದು ನಿನ್ನನ್ನು ಆಶೀರ್ವದಿಸುತ್ತೆ. ಎರಡನೇದು, ಯಾಕೆ ಫಾಸ್ಟಿಂಗ್ ತಗೊಳ್ಬೇಕು? ಫಾಸ್ಟಿಂಗ್ ಯಾಕೆ ತಗೊಳ್ಬೇಕು? ಫಾಸ್ಟಿಂಗ್ ನಮಗೆ ದೇವರ ಶಕ್ತಿಯನ್ನು ಕೊಡುತ್ತೆ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 14ನೇ ವಾಕ್ಯ. ಉಪವಾಸ ತಗೊಳ್ಳುವಾಗ ನಾವು ಹಸಿವು ಬಂದ್ರು, ನಮಗೆ ಟಯರ್ಡ್ ಆದ್ರೂ ಒಳಗಡೆ ಆತ್ಮದಲ್ಲಿ ದೇವರ ಬಲ ಉಂಟಾಗ್ತಾ ಇದೆ, ದೇವರ ಶಕ್ತಿ ನಮಗೆ ಸಿಗ್ತಾ ಇದೆ. ಲೂಕನ ಬರೆದ ಸುವಾರ್ತೆ 4:14. ಬೇಗ ಓದಿ ಸಿಸ್ಟರ್. ಓಕೆ, ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 40 ದಿನ ಉಪವಾಸದ ನಂತರ ಯೇಸು ಶಕ್ತಿಯಿಂದ ಗಲೀಲಕ್ಕೆ ಹೊರಟ್ರು. ಅವಾಗ ನೀನು ಪ್ರೇಯರ್ ಮಾಡ್ಬೋದು, ಶಕ್ತಿಯಿಂದ ಪ್ರೇಯರ್ ಮಾಡ್ಬೋದು. ಪ್ರೇಯರು ನೀನು ಹೇಳ್ಬೋದು, ಯೇಸುವಿನ ನಾಮದಲ್ಲಿ ನನ್ನ ಶರೀರದ ಗಡ್ಡೆಗಳು ಯೇಸುವಿನ ನಾಮದಲ್ಲಿ ಮಾಯವಾಗಲಿ. ಶಕ್ತಿ ಇಲ್ಲದೆ ಹೇಳುವಾಗ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಬಟ್ ನಿನ್ನ ಶಕ್ತಿ ಜಾಸ್ತಿ ಆಗಿ ಉಪವಾಸ ತಗೊಂಡು ಯೇಸುವಿನ ನಾಮದಲ್ಲಿ ಬೆನ್ನು ವಾಸಿ ಆಗ್ಲಿ ಅಂತ ಹೇಳುವಾಗ ಶಕ್ತಿ ಇರುವುದರಿಂದ ಆ ಕಾಯಿಲೆ ನಿನ್ನನ್ನು ಬಿಟ್ಟು ಹೋಗುತ್ತೆ. ಕಾರಣ ಮಾತಿಗೆ ಶಕ್ತಿ ಇದೆ. ಆಮೇನ್. ಸೊ ಶ್ರದ್ಧೆಯಿಂದ ಕೇಳಿ, ಪಾಪವನ್ನ ಜಯಿಸ್ಬೇಕಾದ್ರೆ ವಾಕ್ಯ. ಯಾವಾಗ ಸೈತಾನ ಯೋಚನೆ ಕೊಡ್ತಾನೋ ಸೈಲೆಂಟ್ ಆಗಿದ್ರೆ ಪಾಪದಲ್ಲಿ ಬೀಳ್ತೀಯ. ಬಾಯಿ ತೆಗೆದು ಮಾತಾಡಿದ್ರೆ ಆ ಚಿಂತೆಯನ್ನ ನಿನ್ನ ಬಾಯಿ ಮಾತಿಗೆ ಕೀಳ್ಪಡಿಯುವಂತೆ ಮಾಡ್ತೀಯ. ಆಮೇನ್. ನೀನು ಯೋಚನೆ ಮಾಡಿ, ನನಗಿಂತ ದೊಡ್ಡ ಒಂದು ವ್ಯಕ್ತಿ ಬರ್ತಾ ಇದ್ದಾನೆ, ಅವನ್ನ ನಾನು ಚಿಕ್ಕ ಮಗು ಹೋಗಿ ಹೊಡಿತಾ ಇದೆ, ಅವನು ನಗಿತಾ ಇರ್ತಾನೆ. ಅದೇ ಸಮಯದಲ್ಲಿ ದೊಡ್ಡ ಒಂದು ವ್ಯಕ್ತಿ ಹೊಡೆದ್ರೆ ಆ ವ್ಯಕ್ತಿ ಬಿದ್ದೋಗ್ತಾನೆ. ನಿಜನಾ ಇಲ್ವಾ? ಅದೇ ತರ ನೀನು ನಿನ್ನ ಮಾತು ಹೇಳುವಾಗ ಏನೂ ಆಗ್ತಾ ಇಲ್ಲ. ಬೈಬಲ್ ಹೀಗೆ ಬರೆಯಲ್ಪಟ್ಟಿದೆ. ದೇವರು ಯೋಶುವ ಅಂತ ಹೇಳಿದ್ರು, ಯೋಶುವ ನೀನು ಧೈರ್ಯವಾಗಿರು, ಬಲವುಳ್ಳವನಾಗಿರು. ಈ ಮಾತು ಬಲಹೀನತೆಯಲ್ಲಿ ಹೇಳುವಾಗ ದೇವರು ಮಾತಾಡ್ತಾ ಇರೋದು, ದೇವರು ಪಾಪವಾಗಿ ಹೊಡಿತಾ ಇರೋದು, ದೇವರು ಸೈತಾನಿಗೆ ಹೊಡಿತಾ ಇರೋದು. ಒಂದೇ ಏಟಲ್ಲಿ ನೆಕ್ಸ್ಟ್ 6 ತಿಂಗಳು ಸೈತಾನ ಎದ್ದೇಳೋದೇ ಇಲ್ಲ. ಕಾರಣ ನಿನ್ನ ಒಳ್ಳೆ ವಾಕ್ಯ ಇದೆ, ನಿನ್ನ ವಾಕ್ಯ ಮಾತಾಡ್ತಾ ಇದೆಯಾ. ಯು ಕ್ಯಾನ್ ಸೈಲೆನ್ಸ್ ನೆಗೆಟಿವ್ ಥಾಟ್ಸ್, ಯು ಕ್ಯಾನ್ ಸೈಲೆನ್ಸ್ ಬ್ಯಾಡ್ ಥಾಟ್ಸ್, ಯು ಕ್ಯಾನ್ ಸೈಲೆನ್ಸ್ unclean thoughts by speaking God's word and control your mind and bring them into subjection. Is it clear?
Amen. But as long you compromise, you become a duplicate Christian, weak Christian. Devil is just laughing. He's like a small kid going and fighting with daddy. Satan keeps laughing. He knows you're a weak guy because sin makes you weak. Holiness makes you powerful. Amen. Hallelujah. ಬಲ ಇರುವಂತ ಎಲಿಯ ಹೇಳ್ತಾ ಇದ್ದಾನೆ, ನಾನು ಒಂದು ಮಾತು ಹೇಳಿದೆ, ಈ ದೇಶದಲ್ಲಿ, ನನ್ನ ಮನೇಲಲ್ಲ, ಈ ದೇಶದಲ್ಲಿ ಒಂದು ಡ್ರಾಪ್ ಮಳೆ ಬೀಳಲ್ಲ. ಅವನು ಹೇಳಿದ ಮೇಲೆ 3 ವರ್ಷ 6 ತಿಂಗಳು ಒಂದು ಡ್ರಾಪ್ ಬೀಳಲಿಲ್ಲ. ಯಾಕೆ? ಆಮೇನ್, ಅವನು ದೇವರ ಶಕ್ತಿಯಲ್ಲಿ ಹೇಳಿದ ಒಂದು ಮಾತು ಇಡೀ ದೇಶದಲ್ಲೇ ವ್ಯತ್ಯಾಸವಂತಂತು. ನೀನು ಆಮೇನ್ ಉಪವಾಸ ತಗೊಳ್ಳುವಾಗ ಶಕ್ತಿ ಇರುವುದರಿಂದ ನೀನು ಹಾಡುವ ಹಾಡು, ಹೇಳುವಂತ ಒಂದೊಂದು ಮಾತು, ಇವತ್ತು ಉಪವಾಸ ತಗೊಂಡು ಪ್ರೇಯರ್ ಮಾಡುವಾಗ, ಹಾಲೆಲೂಯಾ, ಎಲೆಕ್ಷನ್ ರಿಸಲ್ಟ್ ಚೇಂಜ್ ಮಾಡ್ಬೋದು. ನೀನು ಒಂದು ಮಾತು ಪ್ರೇಯರ್ ಮಾಡುವಾಗ ನಿನಗೆ ಮಾತ್ರ ಅಲ್ಲ, ನಿನ್ನ ಇಡೀ ಮನೆಯಲ್ಲಿ ಸೈತಾನ್ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ ಉಪವಾಸ ತಗೊಳ್ಳೋರಿಗೆ ಶಕ್ತಿ ಇದೆ. ಉಪವಾಸ ಶಕ್ತಿ ಕೊಡುತ್ತೆ. ಉಪವಾಸ ದೇವರ ಶಕ್ತಿಯನ್ನು ಕೊಡುತ್ತೆ. ಫಾಸ್ಟಿಂಗ್ ರಿಲೀಸಸ್ ಗಾಡ್ಸ್ ಪವರ್ ಇನ್ ಟು ಯುವರ್ ಲೈಫ್. ಹಾಲೆಲೂಯಾ, ಆಮೇನ್. ನಿಜನಾ ಇಲ್ವಾ? ನಾನು ಒಂದು ಸಿಸ್ಟರ್ ಬಂದು ಸಾಕ್ಷಿ ಹೇಳಿದ್ರು. ಆಮೇಲೆ ಅವರ ಮಗನಿಗೆ ಬ್ಲಡ್ಡಲ್ಲಿ ಟ್ಯೂಮರ್ ಇತ್ತು. ಅವರು ಟ್ಯೂಸ್ಡೇ ರಿಪೋರ್ಟ್ಗೆ ಹೋಗ್ತಾ ಇರೋದು. ಅವ್ರು ಹೇಳಿದ್ರು, ಪಾಸ್ಟರ್ ಪ್ರೇಯರ್ ಮಾಡಿ. ನೆನಪಿದೆ, ಫೋನಲ್ಲಿ ಪ್ರೇಯರ್ ಮಾಡ್ತಾ ಇದ್ದೀನಿ. ಅವತ್ತಿನ ದಿವಸ ಉಪವಾಸ ಇದೆ. ಉಪವಾಸದಲ್ಲಿ ದೇವರೇ ಆ ಬ್ರೈನ್ ಟ್ಯೂಮರ್ ಯೇಸುವಿನ ನಾಮದಲ್ಲಿ ಅವನ ಶರೀರ ಹೊರಗೆ ಹೋಗಲಿ. ಆಮೇಲೆ ಹಂಗೆ ಒಂದು ಮಾತು ಹೇಳಿದ್ದು, ಪ್ರೈಸ್ ಲಾರ್ಡ್, ದೇವರೇ ಸ್ತೋತ್ರ ಅಂತ ಹೇಳಿದೆ. ನೆಕ್ಸ್ಟ್ ದಿವಸ ಅವರು ಟೆಸ್ಟ್ಗೆ ಹೋಗಿದ್ದಾರೆ. ಎಲ್ಲಿ? ಸಜ್ಜಾಪುರದಲ್ಲಿ. ಟೆಸ್ಟ್ಗೆ ಹೋದಾಗ ಟೆಸ್ಟಲ್ಲಿ ಅವರ ಬ್ರೈನಲ್ಲಿ ಟ್ಯೂಮರೇ ಇಲ್ಲ, ಮಾಯವಾಗಿದೆ, ನಾರ್ಮಲ್ ಆಗಿದೆ ಅಂತ ಅವ್ರು ಹೇಳಿದ್ರು. ಪ್ರೈಸ್ ಲಾರ್ಡ್. ಹಾಲೆಲೂಯಾ, 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 ಪ್ರೈಸ್ ಲಾರ್ಡ್. ಹೆಂಡತಿಯನ್ನು ನೋಡಿ ಆಶೀರ್ವದಿಸಿ, ಮಕ್ಕಳನ್ನು ನೋಡಿ ಆಶೀರ್ವದಿಸ್ರಿ. ದೇವರ ವಾಕ್ಯವನ್ನು ಮಾತಾಡಿ. ಎನಿವೆ, ಮಾತಾಡೋಕ್ಕೆ ದುಡ್ಡು ಕಟ್ಟೋದು ಬೇಡಲ್ಲ, ಮಾತಾಡಿ. ನನಗೆ ಸ್ವಂತ ಜಾಗ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾನು ಅವಮಾನ ಪಡೋದೇ ಇಲ್ಲ. ನೀವು ಸೈತಾನ ಯೋಚನೆ ಬರುವಾಗ ಮಾತಾಡ್ತೀರಾ. ನಾವು ಬೆಳಗ್ಗೆನೆ ಹೋಗಿ ಮಾತಾಡಿ ಆ ದಿನ ಕ್ಲಿಯರ್ ಮಾಡ್ಬೋದು. ಕಾರಣ ವಾಕ್ಯ ಹೇಳುತ್ತೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರಿಕೆಯಿಂದ ಮುಂಚೆನೇ ಪ್ರೇಯರ್ ಮಾಡಿ. ಅದರ ಅರ್ಥ ಸೈತಾನ ಯೋಚನೆ ತರ್ಬೋದು ಮಧ್ಯಾಹ್ನ, ಬಟ್ ಬೆಳಗ್ಗೆನೆ ಹೋಗಿ ಮಾತಾಡಿ ಆ ದಿನ ಆಮೇಲೆ ಜಯವನ್ನ ಸಂಪಾದಿಸ್ಬೋದು. ದೇವರ ವಾಕ್ಯ ಮಾತಾಡುವವರಿಗೆ ಜಯ ಇದೆ. ಅದಕ್ಕೆ ಯೇಸು ಸ್ವಾಮಿ ಹೀಗೆ ಹೇಳಿದ್ರು, ನೀವು ವಾಕ್ಯ ಎಂಬ ಕತ್ತಿ, ವಾಕ್ಯ ಎಂಬ ಖಡ್ಗವನ್ನು ಉಪಯೋಗಿಸಿ ಸೈತಾನನ ಜಯಿಸ್ರಿ. ಜೋರಾಗಿ ಹೇಳಿ, ವಾಕ್ಯ ಎಂಬ ಕತ್ತಿಯನ್ನು ಉಪಯೋಗಿಸಿ ರೋಗವನ್ನು ಜಯಿಸಿ. ವಾಕ್ಯ ಎಂಬ ಕತ್ತಿಯನ್ನು ಉಪಯೋಗಿಸಿ ಸೈತಾನನ ಜಯಿಸ್ರಿ. ದೇವರ ವಾಕ್ಯ ಎಂಬ ಕತ್ತಿ. ಆಮೆನ್, ಹಲ್ಲೆಲೂಯಾ. ಬೆನ್ನೋವು ಬಂದಾಗ ವಾಕ್ಯ ತಗೊಂಡೆ, ವಾಕ್ಯ ಮಾತಾಡ್ತಾ ಇದೆ. ಈ ವಾಕ್ಯ ಹೋಗಿ ರೋಗಗಳನ್ನು ನೀಗಿಸ್ತಾ ಇತ್ತು. ಈ ವಾಕ್ಯ ಹೋಗಿ ಮಂತ್ರವಾದಿನ ಶಕ್ತಿಯನ್ನು ನಿರ್ಮೂಲ ಮಾಡುತ್ತೆ. ಬಟ್ ಉಪವಾಸ ನಿನಗೆ ಶಕ್ತಿ ಕೊಡುತ್ತೆ. ಆಮೇನ್. ಯಾವಾಗಲೂ ಊಟ ಮಾಡ್ತಿರೋದಲ್ಲ. ಮೆನಿ ಆಫ್ ಯು ಈಟ್, ಆಮೇನ್, ಪ್ರೈಸ್ ಲಾರ್ಡ್, ರೆಗ್ಯುಲರ್ ಆಗಿ ಫಾಸ್ಟಿಂಗ್ ತಗೊಳ್ತಾ ಇದ್ರಿ. ನಾವು ವೀಕ್ಲಿ ಒನ್ಸ್ ಫಾಸ್ಟಿಂಗ್ ತಗೊಳ್ತಾ ಇದ್ರಿ. ಹಲ್ಲೆಲೂಯಾ. ಮನೇಲಿ ಒಂದ್ ಕಡೆ ಸಾಲ, ಮಕ್ಕಳು ದೇವದ ಮಾತು ಕೇಳ್ತಾ ಇಲ್ಲ, ಕೆಲಸ ಮೇಲೆ ದುರಾತ್ಮ ಕೆಲಸ ಮಾಡ್ತಾ ಇದೆ. ಎಷ್ಟು ಇಂಟರ್ವ್ಯೂಗೆ ಹೋದ್ರು ಸಿಗ್ತಾ ಇಲ್ಲ. ಆಮೇನ್, ಬಲ ಇಲ್ಲ ನಮ್ಮಲ್ಲಿ. ಪ್ರೈಸ್ ಲಾರ್ಡ್. ನೀನು ಫಾಸ್ಟಿಂಗ್ ತಗೊಳ್ಳುವಾಗ ಆಮೇಲೆ ನಿನ್ನ ಕೆಲಸಕ್ಕೆ ಮೊದಲಿರುವಂಥ ಅಡ್ಡಿ, ಈ ಗಂಡ ಹೆಂಡತಿಯ ಮೊದಲು ಜಗಳವನ್ನು ತರುವಂಥ ಎಲ್ಲ ದುರಾತ್ಮಗಳು ಉಪವಾಸ ಪ್ರಾರ್ಥನೆಯಲ್ಲಿ ಅಂತ ಶಕ್ತಿಗಳು ನಿರ್ಮೂಲವಾಗ್ತಾ ಇದೆ. ಜೀಸಸ್ ರಿಸೀವ್ಡ್ ಪವರ್ and full of power he went. Hallelujah. Amen. ನೀವು ಕೇಳಿ, ಯುದ್ಧಕ್ಕೆ ಹೋಗುವಾಗ ICU ಕರ್ಕೊಂಡು ಹೋಗೋದು ಪೇಷಂಟ್ನ. ಯುದ್ಧಕ್ಕೆ ಹೋಗುವಾಗ ಆರ್ಮಿ ಅವರು ಒಳ್ಳೆ ತಿಂದು ಗನ್ ಹಿಡ್ಕೊಳ್ಳೋಕ್ಕೆ ಶಕ್ತಿ ಬೇಕು. ನಾನು ಒಂದು ದಿವಸ ಗನ್ ಹಿಡಿದಾಗ ಬಿದ್ದೋಗೇ ಬಿಟ್ಟೆ. ಗಣ್ಣಿಗೆ ಅಷ್ಟು ವೆಯ್ಟ್ ಇದೆ. ಅವಾಗ ಸೈತಾನ ಜಯಿಸ್ಬೇಕಾದ್ರೆ ಏನ್ ಬೇಕು? ಅದು ಫಾಸ್ಟಿಂಗ್ ತಗೊಳ್ಳುವಾಗ ದೇವರು ಶಕ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಬೈಬಲ್ ಬರೆಯಲ್ಪಟ್ಟಿದೆ, ದೇವರಲ್ಲಿ ಉಪವಾಸದಲ್ಲಿ ಕಾದಿರುವವರು ಹೊಸ ಬಲವನ್ನು ಹೊಂದಿಕೊಳ್ಳುವರು. ಇವತ್ತು ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ಎಲ್ಲ ಯೇಸುವಿನ ನಾಮದಲ್ಲಿ ನಿಮ್ಮಲ್ಲಿರುವಂಥ ಎಲ್ಲ ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಶರೀರವಿರುವಂಥ ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ರೋಗದ ಆತ್ಮಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ನಮಗೆ ಶಕ್ತಿ ಕೊಡುತ್ತೆ. ಜೋರಾಗಿ ಫಾಸ್ಟಿಂಗ್ ಪ್ರೇಯರ್ ಬ್ರಿಂಗ್ಸ್ ಡಿವೈನ್ ಪವರ್. ಹಲ್ಲೆಲೂಯಾ, ಆಮೆನ್. ಫಾಸ್ಟಿಂಗ್ ತಗೊಳ್ಳೋರು ನಿಜವಾದ ವಿಶ್ವಾಸಿಗಳು. ಯು ಪ್ರೇಡ್ ಅಂಡ್ ಯು ಡಿಡ್ಂಟ್ ಗೆಟ್ ಆನ್ಸರ್, ಯು ಪ್ರೇಡ್ ಅಂಡ್ ಯು ಡಿಡ್ಂಟ್ ಗೆಟ್ ಇಂಟರ್ವ್ಯೂ ಡನ್, ಫಾಸ್ಟ್ ಅಂಡ್ ಪ್ರೇ. ಉಪವಾಸ ತಗೊಂಡು, ಆಮೆನ್, ಹಲ್ಲೆಲೂಯಾ. ಸೊ ಇವತ್ತಿಂದ ಒಂದು ವಾರದಲ್ಲಿ ಒಂದು ದಿವಸ ಆದ್ರೂ ಫಾಸ್ಟಿಂಗ್ ತಗೊಳ್ಳೋರು. ಈ ವಾರ ಗುಡ್ ಫ್ರೈಡೆ ಇದೆ, ಶನಿವಾರ ಪಾಸ್ಟರ್ ಇಮ್ಯಾನ್ಯುವಲ್ ಇದ್ದಾರೆ, ಪಾಸ್ಟರ್ ಉದಯ ಎಸೆಕಿಲ್ ಇದ್ದಾರೆ. ಭಾನುವಾರ ನೆಕ್ಸ್ಟ್ ಸಂಡೇ ಸ್ಪೆಷಲ್ ಸಂಡೇ ಪಾಸ್ಟರ್ ಇಮ್ಯಾನ್ಯುವಲ್ ಇರ್ತಾರೆ. ಉಜ್ಜೀವನ ಬಗ್ಗೆ ವಾಕ್ಯವನ್ನು ಸಾರ್ತಾರೆ. ಆಮೇಲೆ
ಫಾಸ್ಟಿಂಗ್ ಕಂಪಲ್ಸರಿ ಫಾಸ್ಟಿಂಗ್ ತಗೊಳ್ಬೇಕು. ನಾನು ನೋಡ್ತೀನಿ ಪ್ರತಿ ಸಮಯ ಎಲ್ಲ ಮನೆ ಕಟ್ಟಾಯಿತು, ಆಶೀರ್ವಾದ ಎಲ್ಲ ಸಿಕ್ಕಾಯಿತು, ಅನೇಕರು ಉಪವಾಸ ಕೂಟಕ್ಕೆ ಎಲ್ಲ ಕೆಲಸ ಆಯ್ತಲ್ಲ, ಕೆಲಸ ಹಲ್ಲೆಲೂಯಾ, ಕೆಲಸ ಆಯ್ತು. ಬಟ್ ನಿನ್ನ ಕುಟುಂಬ ಇನ್ನೂ ಸೈತಾನ ಕೈಯಲ್ಲಿದೆ, ನಿನ್ನ ಮಕ್ಕಳು ಇನ್ನೂ ಸೈತಾನ ಕೈಯಲ್ಲಿದ್ದಾರೆ, ಯಜಮಾನರು ಇನ್ನೂ ಸೈತಾನ ಕೈಯಲ್ಲಿದ್ದಾರೆ. ದೇವ್ರು ನನ್ನ ಸ್ಪಷ್ಟವಾಗಿ ಮಾತಾಡಿದ್ರು. ಯಾರಾದರೂ ನಾನಿವತ್ತು ರಚನೆ ಹೊಂದಲಿಕ್ಕೆ ದೇವರಲ್ಲಿ ಹಿಂಗೆ ಇರ್ಲಿಕ್ಕೆ ಕಾರಣ, ತಾಯಿ ವರ್ಷಗಟ್ಟಲೆ ಅರ್ಧ ದಿವಸ ಫಾಸ್ಟಿಂಗ್ ತಗೊಂಡು ನನಗೋಸ್ಕರ ಪ್ರೇಯರ್ ಮಾಡಿದ್ರು. ನನಗೆ ಚರ್ಚಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಪ್ರೇಯರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಅವರ ಒಂದು ಉಪವಾಸ ಪ್ರಾರ್ಥನೆ ನನ್ನನ್ನು ಬದಲಾಯಿಸಿತು. ಇವತ್ತು ನಾನು ತಿಳಿಸ್ತಾ ಇದ್ದೀನಿ, ನೀವು ಉಪವಾಸ ತಗೊಳ್ಳೋದಾದ್ರೆ ನಿಮ್ಮ ಮನೆಯಲ್ಲಿ ಯೇಸುವಿನ ನಾಮದಲ್ಲಿ ಅದ್ಭುತವಾದ ಬದಲಾವಣೆಗಳು ಉಂಟಾಗಲಿ. ಆಮೆನ್. Every week, Christian, week. Hallelujah. Hallelujah. Praise the Lord. When you fast and when you sing, when you fast and do ministry, that's the reason every Saturday we fast, because we want to be effective. If I were not fasting, only 4 people would have been sitting here, because it is only through power God's kingdom is expanded. ಆಮೇನ್. ನೋಡಿ ಏನಾಯ್ತು, ಯೇಸು ಸ್ವಾಮಿ ಶಕ್ತಿಯಿಂದ ಹೋದ್ರು, ಯೇಸುವಿನ ಹೆಸರು ಆ ದೇಶ ಎಲ್ಲ ಹರಡಿತು. ನನಗೆ ಆಶ್ಚರ್ಯ ಆಗುತ್ತೆ, ಸಿದ್ದರಾಮಯ್ಯ ಸತಿ ಒಂದು ಮೀಟಿಂಗ್ ನಡೆದಾಗ ಆಲ್ಮೋಸ್ಟ್ 15 ಲಕ್ಷ ಜನ. ಇಫ್ ಎ ಪೊಲಿಟಿಷಿಯನ್ ಕುಡ್ ಪುಲ್ ಸೋ ಮಚ್ ಪೀಪಲ್, ಕೆಲವು ಕಡೆ ಎಷ್ಟೋ ಜನ ಗುಂಪಾಗಿ ಹೋಗ್ತಾರೆ. ಆಮೇನ್. ಸಭೆಯವರು 4 ಹೊತ್ತು ಊಟ ಮಾಡಿ ಉಪವಾಸ ಕೂಟಕ್ಕೆ ಬರುವಾಗ ಅವತ್ತು ಬಂದು ಹೋಗುವಾಗ ನಿಂಬೆಹಣ್ಣು ಜ್ಯೂಸು, ಮಾವಿನಕಾಯಿ ಜ್ಯೂಸ್ ಎಲ್ಲ ಕುಡಿದು ಹಿಂಗೆ ಹೋಗ್ತಾ ಇದ್ದಾರೆ. ಫಾಸ್ಟಿಂಗಲ್ಲಿ ಸೀರಿಯಸ್ ಆಗಿ ಹೇಳಿದೆ. ನಮ್ಮ ಎಬೆನೇಸರ್ ಸಭೆ ಸೀರಿಯಸ್ ಆಗಿ ಎಲ್ಲರೂ ಫಾಸ್ಟಿಂಗ್ ತಗೊಂಡು ಪ್ರೇಯರ್ ಮಾಡಿದ್ರೆ ಒಂದು ಬದಲಾವಣೆ ನಮ್ಮ ಕುಟುಂಬದಲ್ಲಿ ದೇವರು ಕೊಟ್ಟೇ ಕೊಡ್ತಾರೆ. ನಾನು ಇವತ್ತು ಬೆಳಿಗ್ಗೆ ಪ್ರೇಯರ್ ಮಾಡ್ತಾ ಇದ್ದಾಗ ದೇವರು ನನಗೆ ತೋರಿಸಿದ ಒಂದು ಕಾರ್ಯ ನಿಮ್ಮ ಹತ್ರ ಸ್ಪಷ್ಟವಾಗಿ ಹೇಳ್ತೀನಿ. ದೇವರು ಮಾತಾಡಿದ್ದು, ಕಾರಣ ದೇವರು ಮಾತಾಡಿದ ಹಂಗೆ ನೆರವೇರುತ್ತೆ. ದೇವರಲ್ಲೂ ಯಾರೆಲ್ಲ ಫಾಸ್ಟಿಂಗ್ ತಗೊಳ್ತಾರೆ ಅವರ ಮೇಲೆ ನಾನು ಬಿಡುಗಡೆ ಕಳಿಸ್ತೀನಿ. ಪಾಪದ ಮೇಲೆ ಬಿಡುಗಡೆ, ರೋಗದ ಮೇಲೆ ಬಿಡುಗಡೆ, ಶಾಪಗಳ ಮೇಲೆ ಬಿಡುಗಡೆ, ದುರಾತ್ಮ ಕ್ರಿಯೆಗಳ ಮೇಲೆ ಬಿಡುಗಡೆ. There is freedom when you fast. Every time you fast, there is freedom. You have been freed. Hallelujah. ಫಾಸ್ಟಿಂಗ್ ನಿಮ್ಮನ್ನು ಬಿಡುಗಡೆ ಕೊಡುತ್ತೆ. ರೋಗದಿಂದ ಬಿಡುಗಡೆ, ಶಾಪಗಳಿಂದ ಬಿಡುಗಡೆ, ತೊಂದರೆಯಿಂದ ಬಿಡುಗಡೆ. ಆಮೇನ್. ಎಷ್ಟು ಜನ ಫಾಸ್ಟಿಂಗ್ ತಗೊಳ್ಳೋಕೆ ಆಸೆ ಇದೆ? ಹಲ್ಲೆಲೂಯಾ. ಯಾರೋ ಫಾಸ್ಟಿಂಗ್ ತಗೊಂಡೆ ನಿಮ್ಮಿರುವ ದೆವ್ವ ಎಲ್ಲ ಬಿಟ್ಟು ಹೋಗಿ ಇವತ್ತು ಖುಷಿಯಾಗಿ ಕುತ್ಕೊಂಡಿದ್ದೀರಾ ಪ್ರಿಯ ದೇವರ ಮಕ್ಕಳೇ. ಕಾರಣ ಮಾರ್ಕ್ 9:29 ಹೇಳುತ್ತೆ, ಕೆಲವು ಜಾತಿ ದೆವ್ವಗಳು ಉಪವಾಸ ಪ್ರಾರ್ಥನೆಯಿಂದ ಅಲ್ಲದೆ ಹೋಗೋದೇ ಇಲ್ಲ. ಅದ್ರ ಅರ್ಥ ಪ್ರೇಯರ್ ಮಾಡಿ ಯಜಮಾನ್ ರಕ್ಷಣೆ ಹೊಂದಿಲ್ವಾ? ಫಾಸ್ಟಿಂಗ್ ತಗೊಂಡು ಪ್ರೇಯರ್ ಮಾಡು, ಗ್ಯಾರಂಟಿ ರಿಸಲ್ಟ್, 100% ರಿಸಲ್ಟ್, ಗ್ಯಾರಂಟಿ ರಿಸಲ್ಟ್. ನಿನ್ನ ಮಕ್ಕಳಿಗೆ ಬದಲಾವಣೆ, ಯಜಮಾನರಿಗೆ ಬದಲಾವಣೆ. ಮಾರ್ಕ್ 9:29, ದಿಸ್ ಕೈಂಡ್ ವಿಲ್ ಗೋ ಓನ್ಲಿ ಬೈ ಫಾಸ್ಟಿಂಗ್ ಅಂಡ್ ಪ್ರೇಯಿಂಗ್. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ಸೈತಾನಿಗೆ ಉಪವಾಸ ತಗೊಳ್ಳೋರು ಅಂದ್ರೆ ತುಂಬಾ ಭಯ. ಹಾಲೆಲೂಯಾ. ಯೇಸು ಉಪವಾಸ ತಗೊಂಡಿದ ಮೇಲೆ ಅವರ ಹೆಸರು ದೇಶ ಎಲ್ಲ ಹರಡಿತು. ನೀವು ಹೇಳಿ, ಮೋದಿ ಅಂದ್ರೆ ಎಲ್ಲರೂ ಗೊತ್ತು, ಸಂತೋಷ. ಸಿದ್ದರಾಮಯ್ಯ ಅಂದ್ರೆ ಇಡೀ ಕರ್ನಾಟಕ ಗೊತ್ತು. ಬಟ್ ಇವತ್ತು ಕೂಡ ಎಷ್ಟೋ ಹಳ್ಳಿಗಳಲ್ಲಿ ಯೇಸು ಅಂದ್ರೆ ಯಾರಂತಾನೆ ಗೊತ್ತಿಲ್ಲ. ಯೇಸು ಯಾವ ದೇವರು ಅಂತ ಕೇಳ್ತಾರೆ. ಆ ಯೇಸು ಸ್ವಾಮಿನ ಮೇಲೆ ಕೆತ್ತು ಮಕ್ಕಳು ಜನರೆಲ್ಲ ಊಟ ಮಾಡ್ಕೊಂಡು ಚಂದಾಗಿ ಉಪವಾಸನೂ ಇಲ್ಲ, ಭಾನುವಾರ ಒಂದು ದಿವಸ ಅಟೆಂಡೆನ್ಸ್ ಮಾಡಿ ಹಂಗೆ ಹೋಗ್ತಾ ಇದ್ದಾರೆ. ಹೇಗೆ ಯಾವ ಕರ್ನಾಟಕ ರಕ್ಷಣೆ ಅಂತ? ನಾನು ಆಂಧ್ರ ಹೋಗಿದ್ದೀನಿ, ಪ್ರತಿದಿನ ಲಕ್ಷಾಂತರ ಆತ್ಮಗಳು ದೇವರ ಕಡೆ ಬರ್ತಾ ಇದ್ದಾರೆ. ಕೇರಳ ಹೋಗಿ ಲಕ್ಷಾಂತರ ಆತ್ಮಗಳು ದೇವರ ಕಡೆ ಬರ್ತಾರೆ. ಕರ್ನಾಟಕದಲ್ಲಿ ಮಾತ್ರ ದೇವರ ಉಜ್ಜೀವನ ತುಂಬಾ ಡಿಲೇ ಆಗಿದೆ. ಎಷ್ಟೋ ಲಕ್ಷಾಂತರ ಜನರು ಇವತ್ತು ಕೂಡ ಕತ್ತಲೆಯಲ್ಲಿ ಇದ್ದಾರೆ. ನೀವು ಎದ್ದೇಳದೆ ಹೋದ್ರೆ, ನಾವು ಫಾಸ್ಟಿಂಗ್ ತಗೊಳ್ಳದೆ ಹೋದ್ರೆ, ಯೇಸುವಿನ ನಾಮ ಫಾಸ್ಟಿಂಗ್ ತಗೊಳ್ಳೋದ ಮುಖಾಂತರ ನೀನು ಉಪವಾಸ ತಗೊಳ್ಳುವಾಗ ಯೇಸುವಿನ ನಾಮ, ಯೇಸುವಿನ ಪ್ರಸನ್ನತೆ ಜಾಸ್ತಿ ಆಗ್ತಾ ಇದೆ. ನಿನ್ನ ಮನೆಗೆ ಹರಡ್ತಾ ಇದೆ, ದೇಶ ಎಲ್ಲ ಹರಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಡೋಂಟ್ ಬಿ ಎ ಡೂಪ್ಲಿಕೇಟ್ ಕ್ರಿಶ್ಚಿಯನ್. ನೀನೇ ಡೂಪ್ಲಿಕೇಟ್ ಕ್ರಿಶ್ಚಿಯನ್ ಆದ್ರೆ ನಿನ್ನ ಸೇವೆ ಮಾಡೋರು ಡೂಪ್ಲಿಕೇಟ್ ಕ್ರಿಶ್ಚಿಯನ್ ಆಗಿರ್ತಾರೆ. ಇವತ್ತು ನಿಜವಾದ ದೇವರ ಮಕ್ಕಳು ಯೇಸು 40 ದಿನ ಉಪವಾಸ ತಗೊಂಡಿದ ಮೇಲೆ ಶಕ್ತಿಯಿಂದ ದೇವರ ನಾಮ ದೇಶವೆಲ್ಲ ಹರಡಿತು. ಕರ್ನಾಟಕದಲ್ಲಿ ಯೇಸುವಿನ ನಾಮ ಮೇಲಕ್ಕೆ ತಲುಪಬೇಕಾಗ್ತಾನೆ. ಆಮೇನ್, ಹಲ್ಲೆಲೂಯಾ. ಒಂದು ಬ್ರದರ್ ಒಂದು ದಿವಸ ಅವ್ರು ಹೇಳ್ತಾರೆ, ಎಲ್ಲೋ ದೇವಸ್ಥಾನಕ್ಕೆ ಹೋದ್ರು, ಏನೊಂದು ಚಿಕ್ಕ ಕಾರ್ಯ ಆಯ್ತು. ಅವ್ನು ಹೇಳ್ತಾ ಇದ್ದ, ನಾನು ಈ ದೇವಸ್ಥಾನ ಇಡೀ ಲೋಕಕ್ಕೆ ಫೇಮಸ್ ಮಾಡ್ತೀನಿ, ಫೇಮಸ್ ಮಾಡ್ತೀನಿ. ಅವನಿಗೆ ಚಿಕ್ಕ ಕೆಲಸ ನಡೆದಾಗ ಫೇಮಸ್ ಮಾಡ್ತಾನೆ ಅಂತ. ನಮಗೆ ಯೇಸು ಸ್ವಾಮಿ ಪ್ರಾಣನೇ ಕೊಟ್ಟಿದ್ದಾರೆ. ಹೋಗೊಬ್ರಿಗೆ ಸುವಾರ್ತೆ ಸಾರಂದ್ರೆ ಸಾರಕ್ಕೆ ಶಕ್ತಿ ಇಲ್ಲದೆ ನಿದ್ದೆ ಮಾಡಿ 4 ಅಷ್ಟು ಊಟ ಮಾಡಿ ಸೋಂಬೇರಿಯಾಗಿ ಮಲ್ಕೊಳ್ಳೋಕ್ಕಿಂತ ಅಂತ ಲೂಕ್ವಾರ್ಮ್ ಕ್ರಿಶ್ಚಿಯಾನಿಟಿ, ಗಾಡ್ ಹೇಟ್ಸ್ such kind of Christianity. You either should be on fire. Fasting prayer will bring fire from God. Amen, in Jesus name. ಯೇಸುವಿನ ನಾಮ. ನನ್ನ ಏರಿಯಾದಲ್ಲಿ ನಾನು ಸಾಯೋದಕ್ಕಿಂತ ಮುಂಚೆ 1 ಲಕ್ಷ ಆತ್ಮ ಆದ್ರೂ ದೇವರ ಕಡೆ ತಂದೆ ತರ್ತೀನಿ. ನಂಬಿಕೆ ಜೋರಾಗಿ ಕೈ ಎತ್ತಿ ದೇವರಿಗೆ ಸ್ತೋತ್ರ ಸಲ್ಲಿಸಿ. Jesus who died for you, gave you everything.
ಹಾಲೆಲೂಯ, ಹಾಲೆಲೂಯ, ಆಮೆನ್. ನಾನು ಕೂಡ ಎಷ್ಟೋ ಪಾಪ ಸ್ವಭಾವಗಳು ಚಿಕ್ಕ ವಯಸ್ಸಲ್ಲಿ ಬಿಡಕ್ಕಾಗದೆ ಅಂತ ಪಾಪ ಸ್ವಭಾವಗಳಿತ್ತು. ತಗೊಂಡೆ 7 ದಿನ ಫಾಸ್ಟಿಂಗು. 7ನೇ ದಿನ ಫಾಸ್ಟಿಂಗ್. ಇಂಥ ಪಾಪ ನನ್ನ ಜೀವಿತದಲ್ಲಿ ಇದೆಯಾ ಅಂತ ನನಗೆ ನೆನಪೇ ಇರಲಿಲ್ಲ. ಆ ರೀತಿಯಲ್ಲಿ ಸೈತಾನ ದೇವರು ನೀಗಿಸಿದ್ರು. ಪ್ರತಿ ಸಮಯ ಫಾಸ್ಟಿಂಗ್ ತಗೊಳ್ಳುವಾಗ ಪಾಪವು ಸೋಲ್ತಾ ಇದೆ, ಪಾಪವು ಲಯವಾಗ್ತಾ ಇದೆ, ಪಾಪವು ಸಾಯ್ತಾ ಇದೆ. ಹಾಲೆಲೂಯ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್. ನಿನಗೆ ಆಮೇನ್. ಇವತ್ತು ನೀನು ಪ್ರೇಯರ್ ಮಾಡ್ತಾ ಇದೆಯಾ, ಕೆಲವು ಕಾರ್ಯಗಳು ಆಗ್ತಾ ಇಲ್ಲ, ಕಾರಣ ಆಮೇನ್ ಶಕ್ತಿ ಕಮ್ಮಿ ಇದೆ. ನೀನು ಫಾಸ್ಟಿಂಗ್ ತಗೋ, ದೇವರು ನಿನಗೆ ಶಕ್ತಿಯನ್ನು ಕೊಡ್ತಾರೆ. ಆಮೇಲೆ ನೀನು ಮಾತಾಡಿ, ಯೇಸುವಿನ ನಾಮದಲ್ಲಿ ಇಂಟರ್ವ್ಯೂಗೆ ಬಾಗಿಲು ತೆರೆಯಲ್ಬೇಡಲಿ, ಕಂಪನಿಗೆ ಬಾಗಿಲು ತೆರೆಯಲ್ಬೇಡಲಿ, ವೀಸಾಗಳು ಸಿಕ್ಕಲಿ, doors be open for a greatest job. You fast and pray. Fasting. Hallelujah. Hallelujah. 4ನೇದು, ಫಾಸ್ಟಿಂಗ್ ಬ್ರಿಂಗ್ಸ್ ಫೇವರ್ ಆಫ್ ಗಾಡ್. ಪ್ರತಿ ಸಮಯ ಫಾಸ್ಟಿಂಗ್ ತಗೊಳ್ಳುವಾಗ ದೇವರ ದಯೆ ಸಿಗ್ತಾ ಇದೆ. ಅದರ ಅರ್ಥ ನೀನೊಂದು ಕಂಪನಿಗೆ ಹೋಗುವಾಗ 100 ಜನ ಇದ್ರೂ ಕೂಡ ಫಾಸ್ಟಿಂಗ್ ತಗೊಳ್ಳೋರ ಮೇಲೆ ವಿಶೇಷ ದೇವರ ದಯೆ ಇದೆ. 100% ಅವರಿಗೆ ಸಿಕ್ಕುತ್ತೆ. ವಾಕ್ಯದಲ್ಲಿ ನಾವು ನೋಡುವಾಗಿದ್ದೀರಿ, ಎಸ್ತೇರ್ ಫಾಸ್ಟಿಂಗ್ ತಗೊಂಡು ರಾಜನ ಮುಂದೆ ನಿಂತಾಗ ನಿಯಮ ಪ್ರಕಾರ ಹೋಗಂಗಿಲ್ಲ. ಅಲ್ಲಿ ಹೋಗಿದ ತಕ್ಷಣ ರಾಜನಿಗೆ ಅವ್ರು ನೋಡಿದಾಗ ಕರುಣೆ ಸಿಕ್ತು. ಬಾ ಅಂತ ಕರೆದ್ರು, ಪರ್ಮಿಷನ್ ಕೊಟ್ಟರು, ಅಪ್ರೂವ್ ಮಾಡಿದ್ರು. ನಿನ್ನ ದೇಶದ ಅರ್ಧ ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ರು. ನೀನು ಎಷ್ಟು ಫಾಸ್ಟಿಂಗ್ ತಗೊಳ್ತೀಯೋ ಅಷ್ಟು ದೇವರ ದಯೆ ನಿನ್ನ ಮೇಲೆ ಇರುತ್ತೆ. ನನಗೆ ಆಸೆ ಇದೆ, ಕರ್ನಾಟಕ ಯೇಸುವಿಗೆ ಸ್ವಂತವಾಗಬೇಕು, ನನ್ನ ಕುಟುಂಬ ದೇವರ ಕಡೆ ಬರಬೇಕು, ನಾನು ಇರುವ ಹಳ್ಳಿ ಯೇಸುವಿಗೆ ಸ್ವಂತವಾಗಬೇಕು, ನನ್ನ ತಾಯಿ ನರಕಕ್ಕೆ ಹೋಗಬಾರ್ದು, ನನ್ನ ತಂದೆ ನರಕಕ್ಕೆ ಹೋಗಬಾರ್ದು, ನನ್ನ ಮಕ್ಕಳು ನರಕಕ್ಕೆ ಹೋಗಬಾರ್ದು. Fasting will release the power of God, and with power you pray. One prayer. ಅದೇ ಹೇಳಿದೆ, ಎಲಿಯ ಒಂದು ಮಾತು ಹೇಳ್ತಾ ಇದ್ದಾರೆ, ನಾನು ಹೇಳಿದೆ ಈ ದೇಶದಲ್ಲಿ ಒಂದು ಡ್ರಾಪ್ ಮಳೆ ಬರಲ್ಲ. ಅವನ ಒಂದು ಮಾತು ದೇಶದಲ್ಲಿ ಚೇಂಜ್ ಅಂತಂತು. If we pray, we believe we can control elections, we can decide who wins by powerful prayers. Fasting releases power of God over your life. Hallelujah. I encourage every children to fast. ಇರುವ ಎಲ್ಲ ಮಕ್ಕಳು ಜೋರಾಗಿ ಆಮೇಲೆ ಹೇಳ್ತೀರಾ? ಇವಾಗಲೇ ಫಾಸ್ಟಿಂಗ್ ತಗೊಳ್ಳಿ. ಇಂಗ್ಲಿಷಲ್ಲಿ ಒಂದು ಪದ ಇದೆ, ಇಫ್ ಯು ಫಾಸ್ಟ್ ಯು ವಿಲ್ ಗೋ ಫಾಸ್ಟ್ ಇನ್ ಲೈಫ್. ಇಫ್ ಯು ಡೋಂಟ್ ಫಾಸ್ಟ್, ಇಫ್ ಯು ವಾಂಟ್ ಟು ಗೋ ಇಫ್ ಯು ಫಾಸ್ಟ್ ಯು ವಿಲ್ ಗೋ ಫಾಸ್ಟ್ ಇನ್ ಲೈಫ್. ಉಪವಾಸ ತಗೊಂಡ್ರೆ, ಚಿಕ್ಕ ವಯಸ್ಸಿಂದ ವಾರಕ್ಕೊಂದು ದಿವಸ ಫಾಸ್ಟಿಂಗ್ ತಗೊಳ್ತಾ ಇದ್ದೀನಿ. ಫಾಸ್ಟಿಂಗ್ ತಗೊಂಡು ಪ್ರೇಯರ್ ಮಾಡಿ ಸಾಲಗಳನ್ನ ದೇವ್ರು ನೀಗಿಸಿದ್ದಾರೆ. ಫಾಸ್ಟಿಂಗ್ ತಗೊಂಡು ಪ್ರೇಯರ್ ಮಾಡಿ ದುರಾತ್ಮನ ದೇವರು ಓಡಿಸಿದ್ದಾರೆ. ಫಾಸ್ಟಿಂಗ್ ತಗೊಂಡು ಪ್ರೇಯರ್ ಮಾಡಿ ಅಭಿಷೇಕ ದೇವರು ಸುರಿಸಿದ್ದಾರೆ. A genuine Christian is a fasting Christian, or else you're always weak. Your prayer amounts to nothing, because when you are fasting, even you make a single prayer, it can bring a geographical change. And Elijah said, accept my word, not a drop of rain will fall. And a drop of rain never fell, because he was so powerful. He was a man of fasting. Weekly once you have to fast. ಯೇಷಾವ ಎಂಬ ವ್ಯಕ್ತಿ ಊಟಕ್ಕೋಸ್ಕರ ಅವನ ಫ್ಯೂಚರೇ ಕಳ್ಕೊಂಡ, ಅವನ ಬರ್ತ್ ರೈಟೇ ಕಳ್ಕೊಂಡ, ಜಸ್ಟ್ ಊಟಕ್ಕೋಸ್ಕರ, ಒಂದು ಪಾಯಸಕ್ಕೋಸ್ಕರ. ಇವತ್ತು ಅನೇಕರು ಊಟ ಮಾಡಿ 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 ಹಲ್ಲೆಲೂಯಾ ದೇವರು ಫಾಸ್ಟಿಂಗ್ ತಗೋ ಅಂತ ಹೇಳುವಾಗ ಫಾಸ್ಟಿಂಗ್ ತಗೊಳ್ತಾ ಇರೋದ್ರಿಂದ ದುರಾತ್ಮಗಳ ಕ್ರಿಯೆಗಳು ಮಾಡ್ತಾರೆ. ಯೇಸು ಸ್ವಾಮಿ ಹೇಳಿದ್ರು, ಪ್ರಾರ್ಥನೆಯಲ್ಲಿ ದೆವ್ವಗಳು ಹೋಗುತ್ತೆ, ಬಟ್ ಕೆಲವು ದೆವ್ವಗಳು ಉಪವಾಸ ಪ್ರಾರ್ಥನೆಯಲ್ಲಿ ಮಾತ್ರ ಹೋಗುತ್ತೆ. ಅಂಥ ದೆವ್ವಗಳು ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವ ಜಯವನ್ನು ಕೊಡ್ತಾರೆ. ಎಷ್ಟು ಜನ ತೀರ್ಮಾನ ತಗೊಳ್ತೀನಿ, ಫ್ರೈಡೇ, ಶನಿವಾರ, ಭಾನುವಾರ ನಾನು ಫಾಸ್ಟಿಂಗ್ ತಗೊಳ್ತೀನಿ, 6 ಗಂಟೆಯಿಂದ 6 ಗಂಟೆ, ಇಲ್ಲ 6 ಗಂಟೆಯಿಂದ 1 ಗಂಟೆ. ನಿಮ್ಮ ಎಲ್ಲ ಮಕ್ಕಳು ಫಾಸ್ಟಿಂಗ್ ತಗೊಳ್ಬೇಕು. ನೋಡಿ, ಕೆಲವು ಸಲ ಪರ್ಸನಲ್ ಫಾಸ್ಟಿಂಗ್ ಇದೆ, ನಾನು ಫಾಸ್ಟಿಂಗ್ ತಗೊಳ್ತೀನಿ. ಬಟ್ ನೀವು ಕಾರ್ಪೊರೇಟ್ ಫಾಸ್ಟಿಂಗ್ ಅಂದರೆ ಈ ಸಭೆಯಾಗಿ ಎಲ್ಲರೂ ಬಂದು ಫಾಸ್ಟಿಂಗ್ ತಗೊಳ್ಬೇಕು. ಆಮೇಲೆ ಸಭೆ ಮೇಲೆ ದೇವರು ಆಶೀರ್ವಾದ ಕೊಡ್ತಾ ಇರ್ತಾರೆ. ಹಲ್ಲೆಲೂಯಾ. ಇವತ್ತು ಬೆಳಗ್ಗೆ ದೇವರು ಸ್ಪಷ್ಟವಾಗಿ ಮಾತಾಡಿ, ಯಾರೆಲ್ಲ ಫಾಸ್ಟಿಂಗ್ ತಗೊಳ್ತಾರೋ ಅವ್ರ ಮೇಲೆ ಬಿಡುಗಡೆಯನ್ನು ಕಳಿಸ್ತೀನಿ. ಶಾಪಗಳು ಮುರಿಯಲ್ಪಡುತ್ತೆ, ಅವರ ಮೇಲೆ ನಾನು ಬಿಡುಗಡೆಯನ್ನು ಕಳಿಸ್ತೀನಿ. ದೇವರು ನಮ್ಮನ್ನು ವಾಕ್ಯದ ಮುಖಾಂತರ ಆಶೀರ್ವದಿಸಲಿ.